ಸೊ ಹಲೋ ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಈ ವಿಡಿಯೋದಲ್ಲಿ ಮೂವಿಂಗ್ ಚಾರ್ಜಸ್ ಮತ್ತು ಮ್ಯಾಗ್ನೆಟಿಸಮ್ ಇಂದ ಸೊ KCET PY ಕ್ವಿಸ್ ಮಾಡೋಣ. ಐ ಹ್ಯಾವ್ ಟೇಕನ್ ಸೂಪರ್ ಡೂಪರ್ ಕ್ವಶನ್ಸ್ ಆಕ್ಚುಲಿ, ಅಂಡ್ ಆಲ್ಸೋ ಐ ಟೀಚ್ ಯು ಡಿಫ್ರೆಂಟ್ ಮೆಥಡ್ಸ್. ಯಾವ ರೀತಿ ಡಿಫ್ರೆಂಟ್ ಮೆಥಡ್ ಸಾಲ್ವ್ ಮಾಡಬೇಕು ಅಂಡ್ ಡಿಫ್ರೆಂಟ್ ಅಪ್ರೋಚಸ್ ಐ ಟೀಚ್ ಫಾರ್ ಎವ್ರಿ ಕ್ವಶನ್ ಮಕ್ಕಳೇ. ಅಂಡ್ ದಿಸ್ ಅಪ್ರೋಚಸ್ ಆರ್ ವೆರಿ ಇಂಪಾರ್ಟೆಂಟ್. ಅಂಡ್ ದೀಸ್ ಮೆಥಡ್ಸ್ ನಾನೇನು ಟೀಚ್ ಮಾಡ್ತಾನಲ್ವಾ, ನೀವು ಯಾವುದೇ ಬುಕ್ಕಲ್ಲಿ ರೆಫರ್ ಮಾಡಿದ್ರೆ ಸಿಗೋದಿಲ್ಲ. ಎಂತಕ್ಕೆ ಅಂದರೆ ದೀಸ್ ಮೆಥಡ್ಸ್ ಐ ಹ್ಯಾವ್ ಡೆವಲಪ್ಡ್ ಇಟ್. ಸೊ ಅಂದರೆ ಯಾವ ರೀತಿ ಕ್ವಶನ್ ಅಪ್ರೋಚ್ ಮಾಡಬೇಕು, ಯಾವ ರೀತಿ ನೀವು ಎಲಿಮಿನೇಟ್ ಮಾಡಬೇಕು ಆಪ್ಷನ್ಸ್ ಅಂತ, ಪ್ಲೀಸ್ ನೋಟ್ ಡೌನ್ ಆಲ್ ದೀಸ್ ಮೆಥಡ್ಸ್. ಪ್ರತಿಯೊಂದು ಮೆಥಡ್ನ ನೋಟ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಡೂ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಡೂ ದಿಸ್ ಫಾರ್ ಎವ್ರಿ ಕ್ವಶನ್. ಏನಂತ ಹೇಳಿದ್ರೆ, ಸೊ ಪಾಸ್ ದ ವಿಡಿಯೋ. ಸೊ ನೀವು ಕ್ವಶನ್ ಬಂದ ತಕ್ಷಣ ವಿಡಿಯೋನ ಪಾಸ್ ಮಾಡಿ ನಂತರ ನೀವೇ ಆನ್ಸರ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಯು ಹ್ಯಾವ್ ಟು ಗೆಟ್ ದ ಆನ್ಸರ್ ಅಂಡರ್ 60 ಸೆಕೆಂಡ್. ಆ್ಯಂಡ್ ಯು ಸಿ ಹೌ ಯೂಸ್ ಯುವರ್ ಅಪ್ರೋಚ್. ನೀವು ಯಾವ ರೀತಿ ಸಾಲ್ವ್ ಮಾಡ್ತಾ ಇದ್ದೀರಾ, ನಾನು ಯಾವ ರೀತಿ ಸಾಲ್ವ್ ಮಾಡ್ತಾ ಇದ್ದೀನಿ, ನಾನು ಯಾವ ರೀತಿ ಅಪ್ರೋಚ್, ನನ್ನ ಅಪ್ರೋಚ್ ಯಾವ ರೀತಿ ಇದೆ, ನಿಮ್ಮ ಅಪ್ರೋಚ್ ಯಾವ ರೀತಿ ಇದೆ, ಎರಡನ್ನೂ ಕಂಪೇರ್ ಮಾಡಿಕೊಂಡು ಟ್ರೈ ಟು ಲರ್ನ್. ಸೊ ಕಾಂಪಿಟೇಟಿವ್ ಎಕ್ಸಾಮ್ ಅಂದರೆ ಯಾವತ್ತೇ ಆಗಲಿ ಅಪ್ರೋಚ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಯಾವ ರೀತಿ ಸಾಲ್ವ್ ಮಾಡ್ತೀರಾ, ಯಾವ ರೀತಿ ಎಲಿಮಿನೇಟ್ ಮಾಡ್ತೀರಾ, ಯಾವ ರೀತಿ ಥಿಂಕ್ ಮಾಡ್ತೀರಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ ಪ್ರತಿಯೊಂದು ಡೂ ದಿಸ್ ಫಾರ್ ಆಲ್ ದ ವಿಡಿಯೋಸ್. ಈವನ್ ಅದರ್ ವಿಡಿಯೋಸ್ ಲೈಕ್ ಎಲೆಕ್ಟ್ರಿಕ್ ಚಾರ್ಜಸ್ ಫೀಲ್ಡ್ ಆಗಲಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಗಲಿ, ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಸಿಟಿ ಎಲ್ಲ ವಿಡಿಯೋಸ್ ಮಾಡಿ ಆಲ್ರೆಡಿ. ಯಾವುದೇ ವಿಡಿಯೋ KCET ನನ್ನ ವಿಡಿಯೋಸ್ ನೋಡ್ಬೇಕಂತ ಹೇಳಿದ್ರೆ ಪಾಸ್ ಮಾಡಿ ಕ್ವಶನ್ನ ನೀವು ಓದಿ ಕ್ವಶನ್ ಕಂಪ್ಲೀಟ್ ಆಗಿ ಒಂದ್ಸತಿ ಟ್ರೈ ಟು ಸಾಲ್ವ್ ಬೈ ಯುವರ್ ಸೆಲ್ಫ್. and you see how much time you are taking, how much time I am taking, and also try to see the approach. ಯಾವ ರೀತಿ ನೀವು ಕ್ವಶನ್ ಅಪ್ರೋಚ್ ಮಾಡ್ತಾ ಇದ್ದೀರಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲೆಟ್ಸ್ ಡೈರೆಕ್ಟ್ಲಿ ಕಮ್ ಟು ಫಸ್ಟ್ ಕ್ವಶನ್ ನೋಡಿ. ಈಗ ಈ ರೀತಿ ಕ್ವಶನ್ ತುಂಬಾ ಸಲ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಅಂದ್ರೆ ಯಾವುದೋ ಒಂದು ಡಯಾಗ್ರಾಮ್ ಕೊಟ್ಬಿಟ್ಟು, like combinations of diagrams, and sometimes circle irutte, line irutte, they'll try to find magnetic field due to some different elements at a particular point. So find a magnetic field due to all these things at some particular point. And tumba sadi kelta irtade ನೋಡಿ. ಈ ಕ್ವಶನ್ ಫಾರ್ ಎಕ್ಸಾಂಪಲ್ ತಗೊಂಡ್ರೆ, ಸೊ KCET 2008 ಅಲ್ಲಿ ಕೇಳಿದ್ರೆ, 2020 ಅಲ್ಲಿ ಕೇಳಿದ್ರೆ, ಈವನ್ ಇಟ್ ವಾಸ್ ಆಸ್ಕ್ಡ್ ಸಮ್ 50 ಅಲ್ಲಿ ಕೇಳಿದ್ರೆ, ಸುಮಾರು ಟೈಮ್ ಕೇಳಿದ್ರೆ ಸಿಮಿಲರ್ ಟೈಪ್ ಆಫ್ ಕ್ವಶನ್ ಆಕ್ಚುಲಿ. ಈಗ ಫಸ್ಟ್ ಯಾವ ರೀತಿ ಮಾಡ್ಬೇಕಂತ ನೋಡೋಣ, ಅರ್ಥ ಮಾಡ್ಕೊಂಡು. ಈಗ ಫಸ್ಟ್ ಐ ಹೋಪ್ ಯು ಟ್ರೈಡ್ ಬೈ ಯುವರ್ ಸೆಲ್ಫ್ ಫಸ್ಟ್. ಓಕೆ, ವಿಡಿಯೋ ಪಾಸ್ ಮಾಡಿ ಮಾಡಿದ್ರೆ ಅನ್ಕೊಂತೀನಿ. ಫಸ್ಟ್ ಈ ರೀತಿ ಯಾವುದೇ ಕ್ವಶನ್ ಬಂದ್ರು ನೋಡಿ, ಇಲ್ಲಿ ನೋಡಿ, ಎರಡು ಪಾಸಿಟಿವ್ ಇದೆ, ಎರಡು ನೆಗೆಟಿವ್ ಇದೆ. ಅರ್ಥ ಆಯ್ತಾ? ಎರಡು ಪಾಸಿಟಿವ್ ಇದೆ, ಎರಡು ನೆಗೆಟಿವ್ ಇದೆ. ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಯು ಟ್ರೈ ಟು ಎಲಿಮಿನೇಟ್ ದಿಸ್ ಸೈನ್. ಅಂದ್ರೆ ಇಫ್ ಯು ಟ್ರೈ ಟು ಐಡೆಂಟಿಫೈ ವೆದರ್ ಇಟ್ಸ್ ಪ್ಲಸ್ ಆರ್ ಮೈನಸ್, ನಿಮ್ಮ ಫಸ್ಟ್ ಜಾಬ್ ಪ್ಲಸ್ ಮೈನಸ್ ಇದನ್ನ ಐಡೆಂಟಿಫೈ ಮಾಡಬೇಕು. ಇದನ್ನ ಐಡೆಂಟಿಫೈ ಮಾಡಿದ್ರೆ ಈಸಿಯಾಗಿ ನೀವು ಎರಡು ಆಪ್ಷನ್ಸ್ನ ತೆಗೆದು ಸಾಕು. ದಟ್ ಇಸ್ ಮೋಸ್ಟ್ ಈಸಿಯಸ್ಟ್ ಥಿಂಗ್. ಸೊ ಇಲ್ಲಿ ಯಾವ ರೀತಿ ಅಂದ್ರೆ ಎರಡು ಟರ್ಮ್ ಆ್ಯಡ್ ಆಗ್ತಾ ಇದೆ. ಅಂದ್ರೆ ನೋಡಿ, ಬೇಸಿಕಲಿ ಏನಾಗ್ತದೆ, ಇಲ್ಲಿ ಎರಡು ಟರ್ಮ್ ಆ್ಯಡ್ ಆಗ್ತಾ ಇದೆ, ಇಲ್ಲಿ ಎರಡು ಟರ್ಮ್ ಸಬ್ಟ್ರಾಕ್ಟ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸಬ್ಟ್ರಾಕ್ಟ್ ಆಗ್ತಾ ಇದೆ. ಸಿ ಬೇಸಿಕಲಿ ಇಲ್ಲಿ ನೋಡಿ, ಯು ವಾಂಟ್ ಟು ಟ್ರೈ ಟು ಮ್ಯಾಗ್ನೆಟಿಕ್ ಫೀಲ್ಡ್, ಯು ಟ್ರೈ ಟು ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಓ ಅಲ್ವಾ. ಅಟ್ ಓ ಯಾವ ರೀತಿ ಫೈಂಡ್ ಮಾಡ್ತಾರೆ, ಡ್ಯೂ ಟು ದಿಸ್ ಎಲಿಮೆಂಟ್. ನಾನು ಈ ಎಲಿಮೆಂಟ್ ತಗೋಣ, ಡ್ಯೂ ಟು ಲೆಸ್ ಐ ಟೇಕ್ ದಿಸ್ ಲೆಂತ್ ಆಫ್ ದ ವೈರ್ AB, ಡ್ಯೂ ಟು ದಿಸ್ ಎಲಿಮೆಂಟ್ and due to this element, due to this and due to this at a particular at O ನಾವು ಫೈಂಡ್ ಮಾಡ್ತಾ ಇದೀವಿ. ನೀವೀಗ ಒಂದ್ ವೇಳೆ ಈ CD ತಗೊಂಡಾಗ ನೋಡಿ, this CD, the wire CD is passing through the point. ನೀವು ಯಾವತ್ತಾಗಲಿ if you want to find a magnetic field at a particular point, and if the conductor is which is carrying the current is passing to a particular point, then the magnetic field at that point is 0. ಅದ್ರ ಮೇಲೆ ಫೈಂಡ್ ಮಾಡಬೇಕಂದ್ರೆ magnetic field 0 ಇರುತ್ತೆ. at some other particular distance, or you can find magnetic field using some formula. ಆಯ್ತಾ? If you want to find magnetic field on that point, I mean on the conductor itself, it's 0 because R 0 ಇರುತ್ತಲ್ವಾ. So it's a very simple magnetic field due to CD at 0 at O. ಇದು ಅರ್ಥ ಆಯ್ತಾ ಈಗ? ಸೊ ದೇರ್ ಆರ್ ಟೂ ಟರ್ಮ್ಸ್, ಅಂದ್ರೆ ಟೂ ಕಂಡಕ್ಟರ್, ಒಂದು AB ಇದೆ, ಇನ್ನೊಂದು 3/4 ಆಫ್ ಎ ಸರ್ಕಲ್ ಇದೆ ಅಲ್ವಾ. ಈಗ ಡ್ಯೂ ಟು AB ಯು ಟ್ರೈಂಗ್ ಟು ಫೈಂಡ್. ಈಗ ಏನ್ ಮಾಡ್ತೀರಾ, ಯು ನೀಡ್ ಟು ಐಡೆಂಟಿಫೈ ವೆದರ್ ಇಟ್ಸ್ ಪ್ಲಸ್ ಆರ್ ಮೈನಸ್. ನೋಡಿ, ಈಗ ಜಸ್ಟ್ ಯೂಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಓಕೆ, ನೋಡಿ, you're trying to find magnetic field. Let me say different thing. You're trying to find magnetic field due to AB. ಸೊ ಡೈರೆಕ್ಷನ್ ಹೆಂಗಿರುತ್ತೆ ನೋಡಿ, ಈ ರೀತಿ ಇನ್ವರ್ಡ್ಸ್. ಯೂಸ್ ಯುವರ್ ಹ್ಯಾಂಡ್, ಈ ರೀತಿ ಇಟ್ಕೊಳ್ಳಿ ಇಲ್ಲಿ. ಸೊ ಇಟ್ಸ್ ಗೋಯಿಂಗ್ ಟುವರ್ಡ್ಸ್ ಲೈಕ್ ದಿಸ್. ಸೊ ಇಟ್ ವಿಲ್ ಬಿ ಇನ್ವರ್ಡ್ಸ್. ಇಟ್ಸ್ into the page. It is into the sheet. So magnetic field due to AB is going inside. It's like this. ಈ ರೀತಿ ಒಳಗಡೆ ಹೋಗ್ತಾ ಇದೆ. ಓಕೆ, ಅಂದ್ರೆ ಡ್ಯೂ ಟು AB the magnetic field at O will be inwards. ಅಂದ್ರೆ into ಅಂತ ಹಾಕ್ಬೋದು ನಾವು. It's going inwards. ಈಗ ಅದೇ ರೀತಿ ಡ್ಯೂ ಟು ದಿಸ್ 3/4 of a circle, you find due to this 3/4 of a circle. Again use right hand thumb, you can clearly see it's due to clockwise. So clockwise again it's into, again it's going inside. So ಅಂದ್ರೆ due to AB, due to 3/4 of a circle also it's inside, it's inwards. Due to AB also it's inwards. ಅರ್ಥ ಆಯ್ತಾ? ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟು ಅರ್ಥ ಆದ್ರೆ ಇಟ್ಸ್ ವೆರಿ ಸಿಂಪಲ್. ಬೋತ್ ಡ್ಯೂ ಟು 3/4 of the circle and due to the AB, magnetic field at O is inwards. ಅಂದ್ರೆ ಎರಡು ಆಡ್ ಆಗ್ತಾ ಇದೆ. ಅಂದ್ರೆ ಏನು, ನಮ್ಮ ಆಪ್ಷನ್ಸ್ ಈಗ ಹೋಯ್ತು. ಅಂದ್ರೆ ಯು ಕಾಂಟ್ ಹ್ಯಾವ್ ದ ಆಪ್ಷನ್ಸ್, ಯು ಕಾಂಟ್ ಹ್ಯಾವ್ ದಿಸ್ ಆಸ್ ವೆಲ್ as ದಿಸ್. ಸೊ ಅಂದ್ರೆ ಸಬ್ಟ್ರಾಕ್ಟ್ ಆಗೋದಿಲ್ಲ, ಆಡ್ ಆಗುತ್ತೆ. ನೋಡಿ, ಇದನ್ನ ಅರ್ಥ ಮಾಡ್ಕೊಳಕ್ಕೆ 10 ಸೆಕೆಂಡ್ಸ್ ಸಾಕು.
ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟೊಂದು ಟೈಮ್ ತೊಗೊಂಡಿದ್ದೀನಿ, ಬಟ್ try to imagine you are trying to do this by yourself. It's very simple. So magnetic field due to this will be 0, due to this wire it will be inwards, and due to this also it is inwards at this location. So ಎರಡು add up ಆಗುತ್ತೆ, ಅದರಿಂದ ಮೈನಸ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆಪ್ಷನ್ಸ್ ಎಲಿಮಿನೇಟ್ ಮಾಡಬೇಕು. ನಂತರ ಐ ಜಸ್ಟ್ ಹ್ಯಾವ್ ಟು ಫೈಂಡ್ ನಾವು ಇದರಲ್ಲಿ ಎರಡರಲ್ಲಿ ಯಾವುದು ಆನ್ಸರ್ ಅಂತ ಫೈಂಡ್ ಮಾಡಬೇಕು. ನೀವೇನು ಮಾಡ್ತಾರೆ ಈಗ, ಇಟ್ಸ್ ವೆರಿ ಸಿಂಪಲ್. ನಾವು ವಾಟ್ ಯು ಕ್ಯಾನ್ ಡೂ ಇಸ್ ನಾವು, ಸೊ ಯು ಆಲ್ರೆಡಿ ನೋ ಅಲ್ವಾ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಎ ಸರ್ಕಲ್ at the center is given by this formula. ತುಂಬಾ ಫೇಮಸ್ ಫಾರ್ಮುಲಾ ಇದು, ನಿಮ್ಮ ಬೋರ್ಡ್ ಎಕ್ಸಾಮ್ ಬರ್ತಾ ಇದ್ದು, μ0I/2r due to complete circle at the center magnetic field. Okay, current due to current carrying loop at the center is given by μ0I/2r. ಬಟ್ ಇಲ್ಲಿ 3/4 ಇದೆ ಅಲ್ವಾ, ಇದು ಫುಲ್ ಅಲ್ವಾ, 90 ಡಿಗ್ರಿ ಅಲ್ವಾ. ಸೊ 3/4 ಇದೆ ಅಂದ್ರೆ 3/4 ಸರ್ಕಲ್ ಇದೆ. ಸೊ 3/4 ಅಂದ್ರೆ 3/4 ಅಂತ. ಹಾಗೇನಾಗುತ್ತೆ, 3μ0I/8r ಬರುತ್ತೆ, ಅಂದ್ರೆ 3μ0I/8r. So what is the option we have now? So this is the option we have. Such a simple question, right? So ನೀವು ಯೋಚನೆ ಮಾಡಿ ಇಷ್ಟನ್ನ ಆನ್ಸರ್ ಮಾಡೋಕ್ಕೆ ನೀವು ಎಷ್ಟು ಟೈಮ್ ತಗೊಂತೀರ? ಹಾರ್ಡ್ಲಿ ಲೆಸ್ ದನ್ 1 minute. ಇಫ್ ಯು ನೋ ದ μ0I/2r, 3/4 ಈ ಥರದ ಕ್ವಶನ್ ತುಂಬ ಸಲ ಕೇಳ್ತಾ ಇರ್ತಾರೆ KCET ಅಲ್ಲಿ. 3/4 ಬಂದು μ0I/3μ0I/8r. ದಾಟ್ಸ್ ಇಟ್. ಇಸ್ ಅ ವೆರಿ ಸಿಂಪಲ್ ಕ್ವಶನ್. ಈಗ ನೀವು ಇದೇ ಕ್ವಶನ್ ನೀವು ಆಕ್ಚುಯಲ್ ಮೆಥಡ್ ಮಾಡ್ಬೇಕಂತ ಈಗ ಅರ್ಥ ಇದೆ ಈಗ. ಸೊ ಈ ಸೊಲ್ಯೂಷನ್ ಮುಗೀತು. ಐ ಟೋಲ್ಡ್ ಯು ಆಫ್ಟರ್ 60 seconds, but I will also teach you how to get answer actually also. Okay, well, in fact ಈ ಕ್ವಶನ್ ಸಾಲ್ವ್ ಮಾಡಕಂದ್ರೆ you should know some extra formula that is not given in your NCERT. Okay, ಈಗ ಇದಂತೂ ನಿಮ್ಗೆ ಗೊತ್ತಿದೆ, μ0I/2r ಬಂದು 3μ0I/8r ಅಂತ. Now I need to find what is the magnetic field due to this conductor AB at point O find ಮಾಡೋದು. ಈಗ ಏನಾಗ್ತದೆ, let me write this diagram now. ನೋಡಿ ಈಗ, so I need to find the magnetic field due to this wire AB. So wire AB at this location you have to find it. Okay, again now basically I have to find at O. ಈಗ ಸೊ see ನಿಮ್ಗೊಂದು ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಟ್ ಸಮ್ ಪರ್ಟಿಕ್ಯುಲರ್ ಪಾಯಿಂಟ್ ಇಸ್ ಗಿವನ್ ಬೈ μ0I/2πr ಅಂತ ಒಂದು ಫಾರ್ಮುಲಾ ಗೊತ್ತಿದೆ. ದಿಸ್ ಆರ್ ಫೇಮಸ್ ಡಿರೈವೇಷನ್ಸ್ ಟು ಕಮ್. Explain ampere circuit alla, and hence derive the magnetic field to infinitely long straight current carrying conductor is given by μ0I/2πr. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಅಂಡ್ ಆಲ್ವೇಸ್ ರಿಮೆಂಬರ್ ದಿಸ್ ಫಾರ್ಮುಲಾ. ತುಂಬಾ ಜನ ಸ್ಟೂಡೆಂಟ್ ಮಿಸ್ಟೇಕ್ ಮಾಡ್ತಾರೆ. ದಿಸ್ ಫಾರ್ಮುಲಾ ಇಸ್ ಫಾರ್ ಇನ್ಫೈನೈಟ್ ಲೆಂತ್. ಒಂದ್ ವೇಳೆ ಫೈನೈಟ್ ಲೆಂತ್ ಇದ್ರೆ ಈ ಫಾರ್ಮುಲಾ ಸೂಟಬಲ್ ಆಗೋದಿಲ್ಲ. ಅರ್ಥ ಆಯ್ತಾ? ಸೊ ಇದು ಇನ್ಫೈನೈಟ್ ಲೆಂತ್ ಅಟ್ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಬಂದು μ0I/2π. ಒಂದ್ ವೇಳೆ ಫೈನೈಟ್ ಲೆಂತ್ ಅಂದ್ರೆ ಇದು ಇನ್ಫೈನೈಟ್ ಲೆಂತ್ ಅಲ್ವಾ, ನಾನೇನು ತಗೊಂತೀನಿ, ಫೈನೈಟ್ ಲೆಂತ್ ತಗೋಣ ಈಗ. ಸೊ ಈಗ ಇದು ಇನ್ಫೈನೈಟ್ ಲೆಂತ್. ಸೊ ಐ ವಿಲ್ ಟೇಕ್ ಅಂಡ್ ರೈಟ್ ದಿಸ್. ಓಕೆ, ಸೊ ಅಂದ್ರೆ ಎರಡು ಕಡೆ ಎಕ್ಸ್ಟೆಂಡ್ ಆಗ್ತದೆ ಆರಾಮ. ಓಕೆ, ಈಗ ಯಾವುದೋ ಒಂದು ಫೈನೈಟ್ ಲೆಂತ್ ನಾನು AB ತಗೊಂಡ್ರೆ, if I am taking a finite length AB, now the magnetic field at some particular point is given by it makes two angles. Now let's take it makes phi1 and it makes again angle phi2. So again out there basically, so due to this the magnetic field is given by, there's a formula is there, that is μ0I/4πr into sin phi1 plus sin phi2. ಅಂದ್ರೆ ಇದು ಫಾರ್ಮುಲಾ. ಅಂದ್ರೆ ಈ ಫಾರ್ಮುಲಾ ಮೇಲೆ ಕೂಡ KCET ಒಳ್ಳೆ ಕ್ವಶನ್ಸ್ ಕೇಳಿದ್ದಾರೆ, ತುಂಬಾ ಸತಿ ಕ್ವಶನ್ಸ್ ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇನ್ಫೈನೈಟ್ ಲೆಂತ್ ಇದ್ರೆ ಮಾತ್ರ μ0I/2πr. ದಿಸ್ ಇಸ್ ವಾಟ್ ಯು ಹ್ಯಾವ್ ಇಟ್ ಆಲ್ರೆಡಿ ಇನ್ NCERT. ಈಗ ಇದು ಫಾರ್ಮುಲಾ ನಿಮ್ಗೆ NCERT ಬುಕ್ ಅಲ್ಲಿ ಇಲ್ಲ, ಬಟ್ ನೀವು ರಿಮೆಂಬರ್ ಇದು ಇನ್ಫೈನೈಟ್ ಲೆಂತ್ಗೆ, ಇದು ಫೈನೈಟ್ ಲೆಂತ್ಗೆ. ಫೈನೈಟ್ ಲೆಂತ್ ಇದ್ರೆ ಯಾವುದೋ ಒಂದು ಫೈನೈಟ್ ಒಂದು ಲೆಂತ್ AB ಕೊಡ್ತಾರೆ. ಓಕೆ, ಈಗ ಇದೇ ಇಸ್ ನಥಿಂಗ್ ಬಟ್ ಅರ್ಥ ಮಾಡಿ. ಅಂಡ್ ಒನ್ ಮೋರ್ ಥಿಂಗ್, ದಿಸ್ ಫಾರ್ಮುಲಾ ಇಸ್ ಅ ಸ್ಪೆಷಲ್ ಕೇಸ್ ಆಫ್ ದಿಸ್ ಫಾರ್ಮುಲಾ. ಅಂದ್ರೆ μ0I/2πr ದಿಸ್ ಇಸ್ ಜನರಲ್ ಫಾರ್ಮುಲಾ. ಇದು ಜನರಲ್ ಫಾರ್ಮುಲಾ, ಇದರಿಂದಾನೇ ಈ ಫಾರ್ಮುಲಾನು ಬಂದಿರೋದು. ಯು ಕ್ಯಾನ್ ಡಿರೈವ್ ಇಫ್ ಯು ವಾಂಟ್. ಇನ್ಫೈನೈಟ್ ಅಂದ್ರೆ ಏನು? ಇನ್ಫೈನೈಟ್ ಅಂದ್ರೆ ಏನಾಗುತ್ತೆ, ಬೇಸಿಕಲಿ ಲೆಂತ್ ವಿಲ್ ಬಿ ಗೋಯಿಂಗ್, ಲೈಕ್ ಲೆಂತ್ ಹೋಗ್ತಾ ಇರುತ್ತೆ, ಎರಡು ಕಡೆ ಲೆಂತ್ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಈ ಲೆಂತ್ ಎಕ್ಸ್ಟೆಂಡ್ ಆಗ್ತಾ ಇದ್ರೆ ಏನಾಗುತ್ತೆ, ಈ ಆಂಗಲ್ ಅರ್ಥ ಮಾಡ್ಕೊಳ್ಳಿ. ಈ 5-1 5-2 ಇದೆಲ್ಲ ಅದು ಜಾಸ್ತಿ ಆಗ್ತಾ ಇರುತ್ತೆ. 5-1 5-2 ಮೇಲೆ ಹೋಗ್ತಾ ಇರುತ್ತೆ. ಅಂದ್ರೆ 5-1 5-2 ಆಲ್ಮೋಸ್ಟ್ 90. ಇನ್ಫೈನೈಟ್ ಅಂತ ಹೇಳಿದ್ರೆ 5-1 5-2 ಎರಡು 90 ಆಗುತ್ತೆ. ಈಗ ನೀವೇನು 90 ಈ ಫಾರ್ಮಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಈ ಫಾರ್ಮಲ್ಲಿ sin 90 ಮತ್ತೆ 90 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ sin 90 ಪ್ಲಸ್ sin 90 1 ಪ್ಲಸ್ 1 2 ಆಗುತ್ತೆ. ಆ 2 ಮತ್ತೆ ಈ 4 ಕ್ಯಾನ್ಸಲ್ ಆಗಿ 2 ಬರುತ್ತೆ. ದಟ್ಸ್ ಹೌ ದ ಫಾರ್ಮುಲಾ ಕಮ್ಸ್ μ0I/2πr. ಅರ್ಥ ಆಯ್ತಾ? ಸೊ ಇದು ಕಾನ್ಸೆಪ್ಟ್. ನಿಮ್ಗೆ ಕಾನ್ಸೆಪ್ಟ್ ಹೇಳ್ತಾರೆ, ಅದಕ್ಕೆ ಟೈಮ್ ಹಿಡಿಯುತ್ತೆ. ಕೆಲವು ಸ್ಟೂಡೆಂಟ್ ಕಮೆಂಟ್ ಮಾಡ್ತಾರೆ, ಸರ್ ಯು ಆರ್ ಟೇಕಿಂಗ್ ಲಾಟ್ ಆಫ್ ಟೈಮ್ ಟು ಎಕ್ಸ್ಪ್ಲೈನ್ ಎವರಿ ಕ್ವಶನ್. ಈ ಕಾನ್ಸೆಪ್ಟ್ಸ್ ನಿಮ್ಗೆ ಗೊತ್ತಿದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗ್ತಾ ಇರಿ. ಆಯ್ತಾ? ಐ ಆಲ್ರೆಡಿ ಟೋಲ್ಡ್ ಯು ಹೌ ಟು ಗೆಟ್ ದ ಆನ್ಸರ್ ಇನ್ 60 seconds. ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಕೇಳಿ. ಬಿಕಾಸ್ ಇದೊಂದೇ ಕ್ವಶನ್ ಅಲ್ಲ, ಇನ್ನೂ ಎಷ್ಟೊಂದು ಕ್ವಶನ್ ಕೇಳ್ಬೋದಲ್ವಾ. ಇಟ್ಸ್ ಎ KCET. ಸೊ ಕ್ವಶನ್ ಈ ರೀತಿ ಕೇಳ್ಬೋದು, ನೆಕ್ಸ್ಟ್ ಟೈಮ್ ಇನ್ನೊಂದು ಥರ ಕೇಳ್ಬೋದು, ನೆಕ್ಸ್ಟ್ ಟೈಮ್ ಇನ್ನೊಂದು ಥರ ಕೇಳ್ಬೋದು. ಬಟ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು ನಮಗೆ. ಇದು μ0I/4πr into sin 90 ಪ್ಲಸ್ sin 90. ಅರ್ಥ ಆಯ್ತಾ? ಈಗ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು, ಇದು ಜನರಲ್ ಫಾರ್ಮುಲಾ.
ಸೊ ನಾನೇನು ಮಾಡ್ತೀನಿ ಡ್ಯೂ ಟು ಎಂಡ್ ಅಟ್ ಒನ್ ಎಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆ ಒಂದು ಎಂಡಲ್ಲಿ ಕ್ಯಾಲ್ಕುಲೇಟ್ ಮಾಡೋಕ್ಕಂದ್ರೆ ದ ಫಾರ್ಮುಲಾ ಬಂದು ಮಿ ನಾಟ್ ಐ ಡಿವೈಡ್ ಬೈ ಸೊ 4πr ಇರುತ್ತೆ. ಯು ವಿಲ್ ಹ್ಯಾವ್ ಒನ್ ಆಂಗಲ್ ಸೈನ್ 90 ಬರುತ್ತೆ, ಇನ್ನೊಂದು ಸೈನ್ 0 ಬರುತ್ತೆ. ಏನಂತ ಕೇಸ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಯೋಚನೆ ಮಾಡಿ, ಯು ಆರ್ ಟ್ರೈಂಗ್ ಟು ಶಿಫ್ಟ್ ದಿಸ್ ಪಾಯಿಂಟ್ ಟುವರ್ಡ್ಸ್ ಎನಿ ಅಟ್ ಒನ್ ಆಫ್ ದ ಕಾರ್ನರ್. ಈ ಕಾರ್ನರ್ ಶಿಫ್ಟ್ ಮಾಡಿ ಐ ಎರೇಸ್ ಆಲ್ ದಿಸ್ ಫಾರ್ಮುಲಾಸ್ ನಾವು, ಆಯ್ತಾ? ಇದು ಆಲ್ರೆಡಿ ಬರ್ಕೊಂಡಿದ್ದೀರಲ್ವಾ, ಸೊ ನೋ ಪ್ರಾಬ್ಲಮ್. ಈಗ ನಾನು ಈ ಪಾಯಿಂಟ್ ಏನು ಮಾಡ್ತಾ ಇದ್ದೀನಿ, ಈ ಪಾಯಿಂಟ್ ಈ ಸರಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಆಗೇನಾಗುತ್ತೆ ನೋಡಿ 5 ಅನ್ನು, ಸೊ ಈ ನೋಡಿ ಈ ಲೈನು ಇಲ್ಲಿ ಶಿಫ್ಟ್ ಆಗ್ತಾ ಇದೆ ಈಗ. ಆಗ ನಿಮ್ಗೆ ಆಲ್ಮೋಸ್ಟ್ 5 ಬಂದು 0 ಆಗುತ್ತೆ. ನಿಮಗೆ 5 ಬಂದು ಇನ್ಫೈನೈಟ್ ಲೆಂತ್ ಇರುತ್ತೆ, ಒಂದು ಕಡೆ ಇನ್ಫೈನೈಟ್ ಲೆಂತ್ ಇರುತ್ತೆ. ಸೊ 5 ಬಂದು ಆಲ್ಮೋಸ್ಟ್ 90 ಆಗುತ್ತೆ. ಸೊ ಅರ್ಥ ಮಾಡ್ಕೊಳ್ಳಿ, ಯು ಟ್ರೈಂಗ್ ಟು ಶಿಫ್ಟ್ ದಿಸ್ ಪಾಯಿಂಟ್ ಟುವರ್ಡ್ಸ್ ಹಿಯರ್. ಆಗೇನಾಗುತ್ತೆ ಇಮ್ಯಾಜಿನ್ ದಿಸ್ ಎಂಟೈರ್ ಲೈನ್, ಐ ಡೋಂಟ್ ನೋ, ದಿಸ್ ಎಂಟೈರ್ ಲೈನ್ ವಾಟ್ ಎವರ್ ಯು ಹ್ಯಾವ್ ಇನ್ ದಿಸ್ ಲೈನ್ is getting shifted towards one of the corner. So one of the corner ಅಂತ ಹೇಳಿದ್ರೆ one angle 90, ಇನ್ನೊಂದು angle 0 ಆಗುತ್ತೆ. ಆಗ sin 90 ಬಂದು 1 ಆಗುತ್ತೆ. ಸೊ mu naught I by 4πr. That's how the formula comes, mu naught I by 4πr. ಬಟ್ ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿನಿ, ಯಾವುದೂ ಗೊತ್ತಿಲ್ದಿರ, even if you don't know any of these formulas, still you can get the answer by using the some elimination methods. ದಿಸ್ ಈಸ್ ಕಾಲ್ಡ್ ಕಾಂಪಿಟೇಟಿವ್ ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ನಿಮ್ಗೆ ಏನೂ ಗೊತ್ತಿಲ್ಲ ಸರ್, ನನಗೆ ಫಾರ್ಮುಲಾ ಗೊತ್ತಿಲ್ಲ ಅಂದ್ರೂ, if you are good, intelligent enough, you can easily get the answers just by using the normal techniques. Okay, ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಹೌ ಟು ಎಲಿಮಿನೇಟ್ ನೆಗೆಟಿವ್ ಸೈನ್ಸ್. ನಂತರ ಯು ಜಸ್ಟ್ ಟ್ರೈ ಟು ಫೈಂಡ್ ಯಾವ್ದಾದ್ರು ಒಂದು ಅಟ್ಲೀಸ್ಟ್ ಒಂದು ಫಾರ್ಮುಲಾ ಗೊತ್ತಿರಲೇಬೇಕು. ನಿಮ್ಗೆ ಎರಡು ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಆಕ್ಚುಲಿ. ಓಕೆ, ಅಟ್ಲೀಸ್ಟ್ ಒಂದು ಗೊತ್ತಿರಬೇಕು. ಡ್ಯೂ ಟು ಸರ್ಕಲ್ mu naught I by 2r, ಇದು ಒಂದು ಗೊತ್ತಿದ್ರೆ ಸಾಕು, ಈಸಿಯಾಗಿ ಆನ್ಸರ್ನ ಫೈಂಡ್ ಮಾಡಬಹುದು. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಈಸಿ. ಓಕೆ, ಸೊ ಅಂಡ್ ಆಲ್ಸೋ ರಿಮೆಂಬರ್ ದಿಸ್ ಕಾನ್ಸೆಪ್ಟ್. ಪ್ಲೀಸ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಮೇಕ್ ಶೂರ್ ಯು ನೋಟ್ ಡೌನ್ ದಿಸ್ ಕಾನ್ಸೆಪ್ಟ್. ಈಗ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು ಇಲ್ಲಿ ನಾನೇನು ವಿಡಿಯೋ ಪಾಸ್ ಮಾಡಿ ನಾನು ಏನು ಟೆಕ್ನಿಕ್ ಹೇಳ್ಕೊಟ್ಟಿರೋ ಈಗ ಪ್ರೀವಿಯಸ್ಸಲ್ಲಿ, ಆ ಟೆಕ್ನಿಕ್ ಯೂಸ್ ಮಾಡಿಕೊಂಡು ನೀವೇನು ಮಾಡೋಕ್ಕಂದ್ರೆ ಈಗ ನೀವು ಈ ಎರಡರಲ್ಲಿ ಯಾವುದು ಎಲಿಮಿನೇಟ್ ಮಾಡಬೇಕು. ನಾನೇ ಪರ್ಪಸ್ಲಿ ಕ್ವಶನ್ ತೊಗೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಈಗ ವಿಡಿಯೋ ಪಾಸ್ ಮಾಡಿ ನಂತರ ಟ್ರೈ ಡೂಯಿಂಗ್ ಬೈ ಯುವರ್ ಸೆಲ್ಫ್. ಈಗ ಅದನ್ನು ಯಾವುದಾದ್ರು ಒಂದನ್ನು ಎಲಿಮಿನೇಟ್ ಮಾಡಬೇಕು. ಇದು ಸೇಮ್ ಫಾರ್ಮುಲಾ, ಡ್ಯೂ ಟು ಸರ್ಕಲ್ ಬಂದು mu naught I by 2r ಫಾರ್ಮುಲಾ, mu naught I by 2r. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಈ ಫಾರ್ಮುಲಾ ತುಂಬಾ ಸತಿ ಕೇಳ್ತಾ ಇದೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಎ ಸರ್ಕ್ಯುಲರ್ ಲೂಪ್, ಸರ್ಕ್ಯುಲರ್ ಕರೆಂಟ್ ಕ್ಯಾರಿಂಗ್ ಲೂಪ್ ಅಟ್ ದ ಸೆಂಟರ್ ಇಸ್ ಗಿವನ್ ಬೈ mu naught I by 2r. ನಿಮ್ಗೆ ನೆನಪಿದೆ ಅಲ್ವಾ, ಅದು ಫೇಮಸ್ PUC ಡೆರಿವೇಷನ್ಸ್. ಇದು ಸ್ಪೆಷಲ್ ಕೇಸ್ ಅದಲ್ಲ. ಓಕೆ, ಈಗ ಫಸ್ಟ್ ಎಲಿಮಿನೇಟ್ ಮಾಡಿ, ವಿಡಿಯೋ ಪಾಸ್ ಮಾಡಿ ಎಲಿಮಿನೇಟ್ ಮಾಡಿ. ಐ ಹೋಪ್ ಯು ಎಲಿಮಿನೇಟ್, ಯು ಶುಡ್ ಹವ್ ಗಾಟ್ ದ ಆನ್ಸರ್ ಇದೆ ಪ್ಲಸ್ ಆರ್ ಮೈನಸ್ ಅಂತ. ಐ ಹೋಪ್ ಯು ಹವ್ ಎಲಿಮಿನೇಟೆಡ್ ಆಪ್ಷನ್ಸ್. ಈಗ ಲೆಟ್ಸ್ ಟ್ರೈ ಟು ಎಲಿಮಿನೇಟ್ ದ ಆಪ್ಷನ್ಸ್ ನಾವು. ಓಕೆ, ಏನು ಮಾಡಬೇಕಂದ್ರೆ ಈಗ ಇಟ್ಸ್ ವೆರಿ ಕ್ಲಿಯರ್ ಕೇಸ್. ಒಂದು ನೋಡಿ, ಯು ಆರ್ ಟ್ರೈಂಗ್ ಟು ಫೈಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ O. ಒಂದು ಕರೆಂಟ್ ಈ ರೀತಿ ಹೋಗ್ತಾ ಇದೆ, ಇನ್ನೊಂದು ಕರೆಂಟ್ ಆಚೆ ಹಿಂಗೆ ಹೋಗ್ತಾ ಇದೆ. ಸೊ ಡೆಫಿನೆಟ್ಲಿ, ಸೊ ವಾಟ್ ಎವರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ದಟ್ ದಿಸ್ ಕಂಡಕ್ಟ್, ಇಫ್ ಇಟ್ಸ್ ಲೈಕ್ AB and whatever the CD part, and there is also a BD and then BAC, they will not produce any magnetic field because they are passing through the point. A point will pass across. So you will just remove about, see, basically there are 4 elements, AB, BD and CD and AC. But AC ಮತ್ತು BD ಎರಡೂ OL ಜಾಯಿನ್ ಆಗ್ತವೆ, O ಮೇಲೆ ಹೋಗ್ತಾ ಇದೆ. ಅದರಿಂದ ಏನಾಗುತ್ತೆ, ಅದ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದಿಲ್ಲ. You just have to find magnetic field due to AB and due to CD, and it's very clear that both are opposite directions. ಒಂದು ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಇರುತ್ತೆ. ಸೊ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಬ್ಟ್ರಾಕ್ಟ್ ಆಗಬೇಕು ಅಂದ್ರೆ ಆಪ್ಷನ್ ಪ್ಲಸ್ ಪ್ಲಸ್ ಹೋಯ್ತು ಅಷ್ಟೇ. ಇಷ್ಟು ಅರ್ಥ ಇದೆ, ಎಷ್ಟು ಈಸಿ ನೋಡಿ. ಅಂಡ್ ಅಲ್ಲಿ ಆಂಗಲ್ 60 ಡಿಗ್ರೀಸ್ ಇದೆ. ಫುಲ್ ಸರ್ಕಲ್ ಬಂದು 360 ಡಿಗ್ರೀಸು. 60 ಅಂದ್ರೆ ಏನಪ್ಪ, 60 ಡಿವೈಡ್ ಬೈ 360, ದಟ್ ಇಸ್ 1/6 ಆಫ್ mu naught I divided by 2r. ಅಂದ್ರೆ 6 to the 12 ಆನ್ಸರ್ ಇರಬೇಕು. ಆನ್ಸರ್ 12 ಇರಬೇಕು. ಸೊ ಆಪ್ಷನ್ E ಇಸ್ ದ ಕರೆಕ್ಟ್ ಆನ್ಸರ್. ನಂತರ ಅಗೇನ್ ಯಾಕೆ R1 minus R2? ಆಬ್ವಿಯಸ್ ಇಸ್ ಅ ವೆರಿ ಕಾಮನ್ ಸೆನ್ಸ್. R1 ತುಂಬಾ ಕ್ಲೋಸ್ ಇದೆ, ಸೊ ಇದ್ರದ್ದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಅಂದ್ರೆ AB ಇದೆಯಲ್ವಾ, ಇದ್ರದ್ದು ಸ್ಟ್ರೆಂತ್ ಜಾಸ್ತಿ ಇರುತ್ತೆ, CD ಸ್ಟ್ರೆಂತ್ ಕಡಿಮೆ ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್, ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ O ಡ್ಯೂ ಟು AB ಇಸ್ ಮೋರ್ ಅಂಡ್ ಡ್ಯೂ ಟು CD ಇಟ್ಸ್ ಲೆಸ್. ಸೊ ಆಬ್ವಿಯಸ್ಲಿ ಜಾಸ್ತಿ ಮೈನಸ್ ಕಡಿಮೆ ಮಾಡಬೇಕು. 1/R1 minus 1/R2 is the answer. It's a very simple case. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ನಾನು ಐ ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೈನ್ ದಿಸ್. ಇಟ್ಸ್ ಬೇಸಿಕಲಿ mu naught I divided by 2 into ನಿಮಗೆ R1 minus mu naught I divided by 2 into R2 ಬರುತ್ತೆ. ಬಟ್ ಇದು ಫುಲ್ ವೈರ್ ಇದ್ರೆ ಇಷ್ಟು ಬರುತ್ತೆ, ಬಟ್ ಇದು 1/6 ಇದೆ. ಸೊ 60 ಡಿಗ್ರಿ ಅಂತ ಹೇಳಿದ್ರೆ 1/6 ಇರುತ್ತೆ. ಸೊ 1/6 ಅಂತ ಹೇಳಿದ್ರೆ ನೀವು 2 ಆಚೆ ಬರುತ್ತೆ, 1/12 ಅಂತ ಆನ್ಸರ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್. ನೋಡಿ, ಈ ರೀತಿ ನೀವು ಆಪ್ಷನ್ ಎಲಿಮಿನೇಟ್ ನ ಅರ್ಥ ಮಾಡ್ಕೊಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನಾವು 2 ಪ್ಯಾರಲಲ್ ವೈರ್ಸ್ ಇನ್ ಫ್ರೀ ಸ್ಪೇಸ್. ಈ ಕ್ವಶನ್ ಮತ್ತೆ ತುಂಬಾ ಸತಿ ರಿಪೀಟ್ ಆಗಿದೆ. KCET 2005 ಆಗಿದೆ, KCET 2000 ತುಂಬಾ ಸಲ ಕೇಳ್ತಾ ಇರ್ತಾರೆ ಸಿಮಿಲರ್ ಟೈಪ್ ಆಫ್ ಕ್ವಶನ್. ಸೊ ಅಂಡ್ ಆಲ್ಸೋ ದಿಸ್ ಡಿರೈವೇಷನ್ ಆಲ್ಸೋ ವೆರಿ ಫೇಮಸ್ ಇನ್ PUC. ಓಕೆ, ನಾನೇ ಡಿರೈವೇಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಫ್ ದೇರ್ ಆರ್ 2 ಪ್ಯಾರಲಲ್ ವೈರ್ಸ್ ಕ್ಯಾರಿಂಗ್ ಕರೆಂಟ್
and they'll ask you to find the expression of force between two parallel current carrying conductor and hence define ampere. ನಾನೇ ಡೆರಿವೇಶನ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದೆ. ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೂಡ ಐ ಆಲ್ಸೋ ಟೋಲ್ಡ್ ಯು, ತುಂಬಾ ಸರಿ KCET ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಅಂದ್ಬಿಟ್ಟು ಐ ಆಲ್ಸೋ ಗಿವ್ ಎಕ್ಸಾಂಪಲ್ಸ್ ಆಫ್ ಕಸಿನ್ಸ್. ಇಬ್ರು ಕಸಿನ್ಸ್ ಒಂದೇ ಮನೇಲಿ ಇದ್ರೆ ಕಿತ್ಲಾಡ್ತಾ ಇರ್ತಾರೆ, ಅವ್ರ ಸೇಮ್ ನೇಚರ್ ಆಗಿದ್ರೆ ಸಮಥಿಂಗ್ ಸೇಮ್ ನೇಚರ್ ಆಗಿದ್ರೆ ವಿಲ್ ಬಿ ವೆರಿ ಸೈಲೆಂಟ್, ಅಂಡ್ ಸಮ್ ಆಪೋಸಿಟ್ ಆಗಿದ್ರೆ ದೇ ವಿಲ್ ಬಿ ಫೈಟಿಂಗ್ ಈಚ್ ಅದರ್. ಇಫ್ ಯು ರಿಮೆಂಬರ್ ವಾಟ್ ಐ ಆಮ್ ಡೂಯಿಂಗ್ ಡಿರೈವೇಶನ್, ಇಫ್ ಯು ರಿಮೆಂಬರ್ ಆಲ್ ದೋಸ್ ಥಿಂಗ್ಸ್, ದೆನ್ ಯು ಕ್ಯಾನ್ ಈಸಿಲಿ ಎಲಿಮಿನೇಟ್ ಟೂ ಆಪ್ಷನ್ಸ್ ಹಿಯರ್. ಎರಡು ಎಲಿಮಿನೇಟ್ ಆಪ್ಷನ್ ಆರಾಮಾಗಿ ಎಲಿಮಿನೇಟ್ ಮಾಡ್ಬೋದು. ನೋಡಿ, ಟೂ ಪ್ಯಾರಲಲ್ ವೈರ್ಸ್ in free space are 10 centimeter apart and each carries current 10 in the same direction. ನೋಡಿ, ಸೇಮ್ ಡೈರೆಕ್ಷನ್. ಸೊ ಯೂಶಲಿ ನಮ್ಗೆ ಏನಾಗುತ್ತೆ ಅಂದ್ರೆ ತುಂಬಾ ಜನ ಸೇಮ್ ಡೈರೆಕ್ಷನ್ ಅಂತ ಹೇಳಿದ್ರೆ ದೇ ಥಿಂಕ್ ಸೇಮ್ ಅಂದ್ರೆ ರಿಪಲ್ಷನ್ ಅಂತ, ಬಟ್ ಇಲ್ಲಿ ಹಂಗಿಲ್ಲ. ಸೇಮ್ ಅಂದ್ರೆ ಅಟ್ರಾಕ್ಟಿವ್, ಸೇಮ್ ಅಂದ್ರೆ ಅಟ್ರಾಕ್ಟಿವ್ ಆಗಿರುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಅಂಡ್ ಐ ಆಲ್ಸೋ ಐ ಟೋಲ್ಡ್ ಯೂಸಿಂಗ್ ಲೆಫ್ಟ್ ಹ್ಯಾಂಡ್ ಫ್ಲೆಮಿಂಗ್ ರೂಲ್. ಐ ಆಲ್ಸೋ ಟೋಲ್ಡ್ ಯು ಇನ್ ದ ಡಿರೈವೇಶನ್. ನಾನು ಡಿರೈವೇಶನ್ ಮಾಡೋಕೆ ಎಕ್ಸ್ಪ್ಲೈನ್ ಮಾಡೋದು ಯೂಟ್ಯೂಬಲ್ಲಿ ಇದೆ ಆಕ್ಚುಲಿ. ಡಿರೈವೇಶನ್ ಯಾವ ರೀತಿ ಅಟ್ರಾಕ್ಷನ್ ಆಗುತ್ತೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದನ್ನ ಕಾನ್ಸೆಪ್ಟ್ ಅರ್ಥ ಆಗಿದೆ, ಇಟ್ಸ್ ವೆರಿ ಸಿಂಪಲ್. ಸೊ ಒಂದು ಅರ್ಥ ಆಯ್ತು ನಿಮಗೆ, ಸೇಮ್ ಡೈರೆಕ್ಷನ್ ಅಂದ್ರೆ ಅಟ್ರಾಕ್ಟಿವ್ ಇರಬೇಕು. ಎರಡು ಆಪ್ಷನ್ ಹೋಯ್ತು ಆಕ್ಚುಲಿ. ಈಗ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ ಅಟ್ರಾಕ್ಟಿವ್ ಆಗಿ. ಈಗ ಏನ್ ಮಾಡಕ್ಕೆ ನೀವು ಆನ್ಸರ್ ನೋಡಿ, ಇಲ್ಲಿ ಎರಡಲ್ಲೂ 2 ಕೊಟ್ಟಿದ್ದಾರೆ ಆಯ್ತಾ. ನಾನು ತುಂಬಾ ಜನ ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ವೇಳೆ ನಂಬರ್ಸ್ ಡಿಫ್ರೆಂಟ್ ಆಗಿದ್ರೆ ಅಪ್ರಾಕ್ಸಿಮೇಟ್ ಆಗಿ ಮಾಡಿ, ನೀವು ಎಕ್ಸಾಕ್ಟ್ ಆಗಿ ಮಾಡಕ್ ಹೋಗಬೇಡಿ. ಬಟ್ ಇಲ್ಲಿ ನಂಬರ್ ಸೇಮ್ ಇದೆ, ಪವರ್ಸ್ ಮಾತ್ರ ಡಿಫ್ರೆಂಟ್ ಆಗಿದೆ. ಸೊ ಅದರಿಂದ ಯು ಶುಡ್ ಬಿ ಲಿಟಲ್ ಕೇರ್ಫುಲ್ ಇಯರ್. ಸೊ ಫಾರ್ಮುಲಾ ತುಂಬಾ ಸಿಂಪಲ್ ಇದೆ. ಮ್ಯೂ I1 I2 ಡಿವೈಡ್ I1 I2 ಡಿವೈಡ್ ಬೈ 2 pi d ಅಂತ ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ. ಮ್ಯೂ ನಾಟ್ ಇಸ್ 4 pi into 10 power - 7. ಇದನ್ನ ಫಾಸ್ಟ್ ಆಗಿ ಮಾಡ್ಬೋದು. I1 I2 10 ಇರುತ್ತೆ ಡಿವೈಡ್ ಬೈ, ನಿಮ್ಗೆ ತೋರಿಸ್ಬೇಕಂತ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಡೂ ಮೈಂಡ್ ಕ್ಯಾಲ್ಕುಲೇಷನ್ ಆಲ್ಸೋ 2 pi. ಯಾಕಂದ್ರೆ ಇದನ್ನೆಲ್ಲ 2 pi 2 pi ಕ್ಯಾನ್ಸಲ್ 2 ಆನ್ಸರ್ ಬಟ್. ಸೊ ದಟ್ಸ್ ದ ರೀಸನ್ ಬೈ 2 is coming here. ಅಂಡ್ ಡಿಸ್ಟೆನ್ಸ್ ಬಂದು 10 into 10 power - 2 ಇದೆ. ಸೊ ನೋಡಿ, ಕೇರ್ಫುಲ್ ಆಗಿ 10 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 10 power - 2 ಮೇಲೆ ಹೋದ್ರೆ 10 power 2 ಆಗುತ್ತೆ. 10 power - 7 10 power 1 ಬಂದು 10 power - 6, 10 power - 6 plus 2 10 power - 4. So answer ಬಂದು 10 power - So answer is 10 power - 4. That's all about, you just have to play with the powers. So powers ಗೊತ್ತಿದ್ರೆ it's a very very simple. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ದಟ್ ಇಸ್ ಹೌ ಯು ಟು. ಸೊ ಆಲ್ವೇಸ್ ಟ್ರೈ ಟು ಎಲಿಮಿನೇಟ್. ನಾನು ಹೇಳೋದು ಪ್ರತಿಯೊಂದು ಕ್ವಶನ್ ಅಲ್ಲಿ ಎರಡು ಆಪ್ಷನ್ ಎಲಿಮಿನೇಟ್ ಮಾಡೋ ಟೆಕ್ನಿಕ್ಸ್ ನಿಮ್ಗೆ ಗೊತ್ತಿರಬೇಕು. ನೋಡಿದ ತಕ್ಷಣ ಎಲಿಮಿನೇಟ್ ಮಾಡಬೇಕು ಎರಡು ಆಪ್ಷನ್ಸ್ ನ. ಅರ್ಥ ಆಯ್ತಾ? ಎಲ್ಲ ಕ್ವಶನ್ ಆಗೋದಿಲ್ಲ, ಕೆಲವೊಂದು ಕ್ವಶನ್ ಆಗುತ್ತೆ, ಕೆಲವು ಕ್ವಶನ್ ಆಗೋದಿಲ್ಲ. ಲೆಟ್ಸ್ ಟೇಕ್ ಸಮ್ ಮೋರ್ ಕ್ವಶನ್. ನೋಡಿ, ಇಲ್ಲಿ ಐ ಥಿಂಕ್ ಇಟ್ಸ್ ನಾಟ್ ಪಾಸಿಬಲ್ ಟು ಎಲಿಮಿನೇಟ್ 2 ಆಪ್ಷನ್ಸ್. But look at this question. Two concentric coils of each radius 2 pi centimeters are placed right angles to each other. If 3A and 4A are the currents flowing through the two coils respectively, the magnitude of induction at the center of the coils is. ಇದೇ ಕ್ವಶನ್ ಇಫ್ ಯು ಆರ್ ಫಾಲೋಯಿಂಗ್ ಮೀ, ನನ್ನ ಫಿಸಿಕ್ಸ್ ಲೆಕ್ಚರ್ಸ್ ನೋಡಿದ್ರೆ ನೀವು, ಇದೇ ಕ್ವಶನ್ ನಾನು ಮಾಡೆಲ್ ಪೇಪರ್ ಅಲ್ಲಿ ಕೇಳಿದ್ರು. ಸೊ 2021 ಮಾಡೆಲ್ ಪೇಪರ್ ಅಲ್ಲಿ PUC ಬೋರ್ಡ್ ಅಲ್ಲಿ ಕೇಳಿದ್ರು. ಈವನ್ ಐ ಹ್ಯಾವ್ ಸಾಲ್ವ್ ದ ಸೇಮ್ ಕ್ವಶನ್ in 2-3 methods also, even that time also. I think there's a video is there where I have solved all the model paper numericals of physics. ಅದರಲ್ಲಿ ಎಕ್ಸಾಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೇಮ್ ಡಿಕ್ಟೋ ಕ್ವಶನ್ ಮೇಲೆ ಅದೇ ರೀತಿ ಕ್ವಶನ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಿದ್ರು. ಆಕ್ಚುಲಿ ಐ ಕ್ಯಾನ್ ಸಿ ಬೋರ್ಡ್ ಎಕ್ಸಾಮ್ ಸ್ಟೆಪ್ಸ್ ಮಾಡಬೇಕು, ಫುಲ್ ಸ್ಟೆಪ್ಸ್ ಬರೀಬೇಕು. ಈ ಸ್ಟೆಪ್ಸ್ ಬರೀಸಬೇಕಾಗಿಲ್ಲ. ಐ ಟೆಲ್ ಯು ಈಸಿ ಮೆಥಡ್. ನೀವು ಇನ್ಫ್ಯಾಕ್ಟ್ ಈ ಕ್ವಶನ್ಗೆ ನೀವು ಪ್ರಾಪರ್ ಆಗಿ ನಿಮ್ಮ ಕಾನ್ಸೆಪ್ಟ್ ಗೊತ್ತಿದ್ರೆ ಯು ಕ್ಯಾನ್ ಈಸಿಲಿ ಡೂ √3² + 4². ದಟ್ ಇಸ್ ನಥಿಂಗ್ ಬಟ್ 4² 16, 9. ಆನ್ಸರ್ ಇಸ್ 5. ಆನ್ಸರ್ ಇಸ್ 5. ದಟ್ಸ್ ಇಟ್. ಅಂದ್ರೆ ನಿಮಗೆ ಅದೇ ಕಾನ್ಸೆಪ್ಟ್ ಗೊತ್ತು. ಇಷ್ಟು ಕಾನ್ಸೆಪ್ಟ್ ನೀವು ಆ ವಿಡಿಯೋ ನೋಡಿದ್ರೆ, ನಿಮ್ಗೆ ಪ್ರಾಪರ್ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ, ಯು ಕ್ಯಾನ್ ಡೂ ದಿಸ್ ಕ್ವಶನ್ ಇನ್ ಜಸ್ಟ್ 5 seconds. √3² + 4². ಅಲ್ಲಿ ಈ 3 + 4 ಬೇರೆ ಕೆಲವೊಂದ್ಸರಿ ಬೇರೆ ನಂಬರ್ಸ್ ಕೊಡ್ತಾರೆ, 4 amperes 5 amperes ಅಂತ. ಕೆಲವೊಂದ್ಸರಿ ರೇಡಿಯಸ್ ಚೇಂಜ್ ಮಾಡ್ತಾರೆ, ಕೆಲವೊಂದ್ಸರಿ ಇನ್ನೇನೋ ಚೇಂಜ್ ಮಾಡ್ತಾರೆ. ಆಕ್ಚುಲಿ ಅಲ್ಲಿ ಇದು ಯಾಕೆ ಅಂತ ಐ ಎಕ್ಸ್ಪ್ಲೈನ್. ಡೋಂಟ್ ತಲೆ ಕೆಡ್ಸ್ಕೊಬೇಡಿ. ಸೊ ಆಯ್ತಾ, ಐ ಎಕ್ಸ್ಪ್ಲೈನ್. ಇಲ್ಲಿ ಏನು ಕ್ವಶನ್ ಏನಂದ್ರೆ, ನೋಡಿ, ಇಲ್ಲಿ 2 ಕಾಯಿಲ್ ಇದೆ. ಸೊ ಒಂದು ಕಾಯಿಲ್ ಈ ರೀತಿ ಇದೆ. ನಿಮ್ಗೆ ಗೊತ್ತಿರೋ ಹಂಗೆ ದ ಮ್ಯಾಗ್ನೆಟಿಕ್ ಫೀಲ್ಡ್ ಟು ದಿಸ್ ಕಾಯಿಲ್, ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಕಾಯಿಲ್. ಒಂದು ಕಾಯಿಲ್ ತಗೊಂತಾ ಇದ್ದೀನಿ, ಇಟ್ಸ್ ಆಲ್ವೇಸ್ ಈ ರೀತಿ ಇರುತ್ತಲ್ವಾ. ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಈ ಕಾಯಿಲ್ ರೇಡಿಯಸ್ R1 ಇದ್ರೆ ಇದು B1 ಅಂತ ಇರುತ್ತೆ. ಇನ್ನೊಂದು ಕಾಯಿಲ್ ತಗೋಣ. ಈಗ ಇನ್ನೊಂದು ಕಾಯಿಲು, ಲೆಟ್ಸ್ ಇಮ್ಯಾಜಿನ್ ಇಸ್ ಪರ್ಪೆಂಡಿಕ್ಯುಲರ್. ಬೋತ್ ಕಾಯಿಲ್ಸ್ ಆರ್ ಪರ್ಪೆಂಡಿಕ್ಯುಲರ್. 2 concentric coils of radius coils of each radius 2 pi centimeters are placed right angles to each other. ಎರಡು ರೈಟ್ ಆಂಗಲ್, ಒಂದು ಒಳಗೆ ಇನ್ನೊಂದಿದೆ. ಆಯ್ತಾ? ಈಗ ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಲ್ವಾ, ಇದ್ರದ್ದು ರೆಡ್ ಕಲರ್ದು, ಅದರದ್ದು ಈ ರೀತಿ ಇರುತ್ತೆ B2 ಅಂತ. ಇದು ಎರಡು ರಿಸಲ್ಟೆಂಟ್ ಫೈಂಡ್ ಮಾಡಕ್ಕೆ. ರಿಸಲ್ಟೆಂಟ್ ಫೈಂಡ್ ಮಾಡ್ತೀರಾ? ರಿಸಲ್ಟೆಂಟ್ ಇಸ್ ದಿಸ್ ಒನ್. ಸೊ ದಿಸ್ ಇಸ್ ದ ರಿಸಲ್ಟೆಂಟ್. ಇಟ್ಸ್ ನಥಿಂಗ್ ಬಟ್ ಯುವರ್ ನಾರ್ಮಲ್ ರಿಸಲ್ಟೆಂಟ್ ವೆಕ್ಟರ್ ಫಾರ್ಮುಲಾ. √B is equal to ಏನಾಗುತ್ತೆ ನಿಮಗೆ B1² + B2² ಅಂತ ಬರುತ್ತೆ. ಇದೆಲ್ಲ ಎಲ್ಲಾ ಕ್ವಶನ್ ಯಾವುದೇ ಕಾನ್ಸೆಂಟ್ರಿಕ್ ಕಾಯಿಲ್ಸ್ ಬಂದ್ರು ಇದು ಕಾಮನ್. ಇದು √B1² + B2² ಮಾಡೋದು ಕಾಮನ್. ಇದು ಈಗ ನೀವು B1 ಅಂದ್ರೆ ಏನು? ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಬಿಕಮ್ಸ್ ಬೇಸಿಕಲಿ μ0 I divided by ಡ್ಯೂ ಟು 2R. ಸೊ ಎಷ್ಟು ಸತಿ ಫಾರ್ಮುಲಾ ಯೂಸ್ ಮಾಡ್ತಾ ಇದೀವಿ, ಪ್ಲೀಸ್ ನೆನ್ಪಿಟ್ಕೊಳ್ಳಿ. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಸರ್ಕ್ಯೂಟ್
ಡ್ಯೂ ಟು ಎ ಸರ್ಕ್ಯುಲರ್ ಲೂಪ್ ಅಟ್ ದ ಸೆಂಟರ್ ಇಸ್ ಗಿವ್ನ್ mu naught I by 2r. ಇಲ್ಲಿ ಏನೇನು ಚೇಂಜ್ ಆಗ್ತಾ ಇದೆ ನೋಡಿ, ಇಲ್ಲಿ mu naught ಕಾನ್ಸ್ಟೆಂಟ್ ಎಲ್ಲದಕ್ಕೂ ಸೇಮ್ ಇದೆ B1 B2ಗೆ. ಇಲ್ಲಿ 2 ಸೇಮ್ ಇರುತ್ತೆ, 2 ಮತ್ತೆ ರೇಡಿಯಸ್ ಎರಡು ಸೇಮ್ ಈಕ್ವಲ್ ರೇಡಿಯಸ್ ಇದೆ. ಕೆಲವೊಂದ್ಸಲ ರೇಡಿಯಸ್ ಚೇಂಜ್ ಮಾಡ್ತಾರೆ ಆಯ್ತಾ, ರೇಡಿಯಸ್ ಚೇಂಜ್ ಮಾಡಿದ್ರೆ ಕರೆಂಟ್ ಚೇಂಜ್ ಮಾಡ್ತಾರೆ. ಐ ಥಿಂಕ್ ಬೋರ್ಡ್ ಎಕ್ಸಾಮ್ ರೇಡಿಯಸ್ ಡಿಫ್ರೆಂಟ್ ಕೊಟ್ಟಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ, ನಂಗೆ ನೆನಪಿಲ್ಲ. ಸೊ ಏನ್ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಬಟ್ ಇಲ್ಲಿ ನೋಡಿ ಎಂಟೈರ್ ಟರ್ಮ್ ಒಂದು ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ನಾನು ಐ ಕ್ಯಾನ್ ಜಸ್ಟ್ ಟೇಕ್ ಲೈಕ್ B is equal to some k times of, I can say B1 is equal to k times of I1, and I can just say B2 is equal to k times of I2. You just have to find the magnetic field B. There's nothing but root of k square, k common ತಗೊಂಡ್ಬಂದಿರ್ಬೇಕು, k into I1 square plus k square into I1. I mean basically square it, no, B1 square plus B2 square. I mean basically k square I1 square ಬರುತ್ತೆ ಅಂತ ನಮಗೆ k2 square ಮತ್ತೆ I2 square k square ಅದೆರಡು k sorry I'll just write it here. So magnetic field ಮಾಡಬೇಕಂದ್ರೆ B is equal to ನಿಮಗೆ k times of root of I1 square plus I2 square. ಆಯ್ತಾ, ನೀವು ಡೋಂಟ್ ಕ್ಯಾಲ್ಕುಲೇಟ್. ನೀವು ಇದೇ ಕ್ವಶನ್ ಹೋಗ್ಬಿಟ್ಟು ನೀವು ಯಾವ ಬುಕ್ ರೆಫರ್ ಮಾಡ್ತಿದ್ರೆ ಪ್ಲೀಸ್ ಗೋ ಅಂಡ್ ಚೆಕ್ ಇನ್ ದಟ್ ಬುಕ್. ಯು ಕ್ಯಾನ್ ಸಿ ದಟ್ ಹಾಫ್ ಪೇಜ್ ಇದೆ. ನಾನು ಚೆಕ್ ಮಾಡಿದೆ ಯಾವುದೋ BYQS ಬುಕ್ಕಲ್ಲಿ ಹಾಫ್ ಪೇಜ್ ಇದೆ ಆನ್ಸರ್, ಅರ್ಧ ಪೇಜ್ ಮಾಡಿದ್ದಾರೆ. ಸೊ ಬಟ್ ಯು ಡೋಂಟ್ ಹ್ಯಾವ್ ಟು ಆಲ್ ದೋಸ್ ಥಿಂಗ್ಸ್. ನೋಡಿ ಇಷ್ಟೇ, k times of root of I1 square plus I2 square, k times of root of I1 plus I2, that is 3 square plus 4 square. ಅಷ್ಟೇ ಆನ್ಸರ್. ಏನಾಗ್ತದೆ ಬೇಸಿಕಲಿ k into root times of root 25 ಬರುತ್ತೆ. So answer is basically 5 times of k. The magnetic field at the center is 5 times of k. What is k? mu naught I by 2r. ನಮ್ಗೆ ಅದೆಲ್ಲ ಬೇಕಾಗಿಲ್ಲ, ಅದೇನೋ ಆಗಿರಲಿ. ಆನ್ಸರ್ ಅಲ್ಲಿ 5 ಇರಬೇಕಾ? ಸೊ ಆನ್ಸರ್ 5 ಇದೆಯಲ್ವಾ, ದಿಸ್ ಇಸ್ ಆನ್ಸರ್ 5 times of. ಈ ರೀತಿ ನೀವು ಮಾಡಬೇಕು. ಇಫ್ ಯು ವಾಂಟ್ ಯು ಕ್ಯಾಲ್ಕುಲೇಟ್ ಒನ್ ಮೋರ್ ಸ್ಟೆಪ್, ಅದೇನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ. 5 ಇಂಟು ಬೇಸಿಕಲಿ 5 ಇಂಟು ಒಂದು ವೇಳೆ mu naught, ಸಿ ಎನಿವೇರ್ mu naught ಫಾರ್ಮ್ ಏನು ಮಾಡ್ತೀವಿ. ಸೊ B is equal to mu naught ಅಲ್ವಾ. ಸೊ mu naught ಅಂದರೆ 4 pi into 10 power minus 7 and divided by r. 2 into r ಬಂದೆಷ್ಟಿದೆ 2 pi. ಸೊ 2 pi ಬರುತ್ತೆ ನಿಮಗೆ ಆ್ಯಕ್ಚುಲಿ ಬೇಸಿಕಲಿ 2 pi into 2 into 2 pi ರೇಡಿಯಸ್ ಅಲ್ವಾ, 10 ಸೆಂಟಿಮೀಟರ್ 10 power minus 2. ಇದನ್ನು ಕ್ಯಾಲ್ಕುಲೇಟ್ ಮಾಡಿ ಈಗ 2 pi. ಸೊ ವಾಟ್ ಹ್ಯಾಪನ್ಸ್, 4 pi ಕ್ಯಾನ್ಸಲ್ ಆಗುತ್ತೆ and you have 10 power minus 2, it goes numerator 10 power minus 5. ಸೊ 10 power minus 5 ಅಂತ ಬರುತ್ತೆ. ಅಂದರೆ ಸಿ ಸಮ್ಟೈಮ್ಸ್ ಏನಾಗುತ್ತೆ ಬೇಸಿಕಲಿ, ನಾನು ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ಟ್ರೈ ಆಲ್ವೇಸ್ ಡೂಯಿಂಗ್ ಇನ್ ದಿಸ್ ವೇ, ದಿಸ್ ವಿಲ್ ಸೇವ್ ಯುವರ್ ಟೈಮ್. ಸೊ ಕೆಲವೊಂದ್ಸತಿ ಏನಾಗುತ್ತೆ ಮಕ್ಳು ಏನು ಮಾಡ್ತಾರೆ ಅಂದರೆ ದೇ ವಿಲ್ ಸಬ್ಸ್ಟಿಟ್ಯೂಟ್ B1 ಆಸ್ ದಿಸ್ ಫಾರ್ಮುಲಾ, ಒಂದು ದೊಡ್ಡ ಫಾರ್ಮುಲಾ ಹಾಕೊಂತಾರೆ, B2 ಇನ್ನೊಂದು ಫಾರ್ಮುಲಾ. ದಿಸ್ ಇಸ್ ಹೌ ಯಾವುದೋ ಬುಕ್ಕಲ್ಲಿ ಕೂಡ ಅದೇ ರೀತಿ ಮಾಡಿದ್ದಾರೆ. B1 ಒಂದು ಫಾರ್ಮುಲಾ ಹಾಕೊಂಡು B2 ಒಂದು ಫಾರ್ಮುಲಾ ಹಾಕೊಂಡು ಅದಕ್ಕೆ ರೂಟ್ ಫೈಂಡ್ ಮಾಡ್ತಾರೆ. ನಾನು ಹೇಳ್ತೀನಿ ಈ ರೀತಿ ಯಾವುದೇ ಕ್ವಶನ್ ಬಂದರೂ ಅಫ್ಕೋರ್ಸ್ ರೇಡಿಯಸ್ ಚೇಂಜ್ ಆಗ್ಬೋದು, 2 pi ಈಸಿಲಿ ಕ್ಯಾನ್ಸಲ್ ಆಗದೆ ಇರ್ಬೋದು, ಅದು ಈ ರೀತಿ ಎಲ್ಲ ಆಗ್ಬೋದು. ಆದರೆ ನಿಮ್ಮ ಅಪ್ರೋಚ್ ಇದೆಯಲ್ವಾ ಈ ರೀತಿ ಇರಬೇಕು. ಅದೇನು ಕಾನ್ಸ್ಟೆಂಟ್ ಇದೆ ಅದನ್ನ ಆಚೆ ತೊಗೊಂಬೇಡಿ. mu naught I by 2r ಇದೆಯಲ್ವಾ ಅದನ್ನ ಆಚೆ ತಗೊಂಡು ನಿಮ್ಗೆ I1 I2 ಬರೆದು root of I1 square plus I2 square ಮಾಡಿ 3 square plus 4 square 5 times of something ಆನ್ಸರ್ ಶೀಟ್ ಬಿಡುತ್ತೆ. ಆರ್ ಇಟ್ಸ್ ಮಲ್ಟಿಪಲ್ ಆಫ್ 5 ಅಲ್ಲ ಒಂದು. ಸೊ ನೀವು ಹೇಳ್ಬೋದು ಸರ್ ಹೆಂಗೆ ಎಕ್ಸಾಕ್ಟ್ಲಿ 5 ಇರ್ಬೋದಲ್ವ, ಇಟ್ ಕ್ಯಾನ್ ಬಿ ಮಲ್ಟಿಪಲ್ಸ್ ಆಫ್ 5 ಕೂಡ ಇರ್ಬೋದು ಆ್ಯಕ್ಚುಲಿ. ಸೊ ಈ ರೀತಿಯಾಗಿ ಯೋಚನೆ ಮಾಡಿಬಿಟ್ಟು ಯು ಕ್ಯಾನ್ ಗೆಟ್ ದ ಆನ್ಸರ್ ಫಾರ್ ದಿಸ್. ಅರ್ಥ ಆಗಿದೆ ಕ್ಲಿಯರ್ ಆಗಿ. ಸೊ ಈ ರೀತಿ ಯಾವುದೇ ಕ್ವಶನ್ ಬಂದರೂ ಕೆಲವೊಂದ್ಸತಿ ರೇಡಿಯಸ್ ಚೇಂಜ್ ಮಾಡ್ತಾರೆ, ಕೆಲವೊಂದ್ಸತಿ ಕರೆಂಟ್ ಚೇಂಜ್ ಮಾಡ್ತಾರೆ. ಒಂದು ದೊಡ್ಡದು ಇರುತ್ತೆ, ಇನ್ನೊಂದು ಸಣ್ಣದು ಇರುತ್ತೆ. Or current will be differently, or they can ask whatever they want. Find the ratio of the magnetic field. I think I have seen some question where they're asking find the ratio of something, ratio of the radiuses, ಕೇಳ್ತಾ ಇರ್ತಾರೆ. ಬಟ್ ಎಲ್ಲದಕ್ಕೂ ಫಾರ್ಮುಲಾ ಸೇಮ್ ಇರುತ್ತೆ. ಅರ್ಥ ಇದೆ ಕ್ಲಿಯರ್ ಆಗಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನಾವು. ಇದು KCET 2021 ಕೇಳಿದ್ದಾರೆ. ಟೊರೈಡ್ ವಿತ್ ಥಿಕ್ ವೈಂಡಿಂಗ್ಸ್, ದೇ ಗಿವನ್ ಆಲ್ ದ ಟೊರೈಡ್ಸ್. ಐ ಥಿಂಕ್ ಇಟ್ಸ್ ಟೈಪಿಂಗ್ R1, ಇದು 1R ಅಲ್ಲ, R1 and R2 ರೇಡಿಯಸ್ ಕೊಟ್ಟಿದ್ದಾರೆ. And if it carries certain steady current I, the variation of the magnetic field due to toride in the radial distance. ಏನು ಕ್ವಶನ್ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದು ಟೊರೈಡ್ ಇದೆ ಆಯ್ತಾ, ಇದು ಟೊರೈಡ್ ಇದೆ. ಸೊ ಈ ಟೊರೈಡಲ್ಲಿ ಸೊ ಈ ಇಲ್ಲ ರೇಡಿಯಲ್ ಡಿಸ್ಟೆನ್ಸ್, ಇಲ್ಲಿಂದ ಡಿಸ್ಟೆನ್ಸ್ ಹೋಗ್ತಾ ಇದ್ರೆ ಆರ್ ಡಿಸ್ಟೆನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗ್ ವೇರಿ ಆಗುತ್ತೆ. ಇದು ಪಾಯಿಂಟ್ ಬಂದು R1, ಈ ಪಾಯಿಂಟ್ ಬಂದು R2 ಆಯ್ತಾ. ಸೊ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿರುತ್ತೆ ನಿಮ್ಗೊಂದು ಸಣ್ಣ ಕಾನ್ಸೆಪ್ಟ್. ಸಿ ನೀವು ಕರೆಕ್ಟಾಗಿ ಡಿರೈವೇಷನ್ ಅರ್ಥ ಮಾಡಿ. ಟೊರೈಡ್, ಇಫ್ ಯು ಅಂಡರ್ಸ್ಟ್ಯಾಂಡ್ ಟೊರೈಡ್ ವೆರಿ ವೆಲ್, ಯು ಮಸ್ಟ್ ಹ್ಯಾವ್ ರೆಡ್ ಇನ್ ದ ಡಿರೈವೇಷನ್ ಇಟ್ ಸೆಲ್ಫ್. ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಇಸ್ 0, ಔಟ್ಸೈಡ್ ಇಸ್ 0, ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್ ಓನ್ಲಿ ಬಿಟ್ವೀನ್ ದ ಟೊರೈಡ್ಸ್, ಬಿಟ್ವೀನ್ R and R2. ಅಂದರೆ ಸೆಂಟ್ರಲ್ ಮಾತ್ರ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇದು ಡಿರೈವೇಷನ್ ಮಾಡ್ಬೇಕಂದ್ರೆ ನಾವು ಆಂಪಿಯರ್ ಸರ್ಕ್ಯೂಟ್ ಲಾ ಯೂಸ್ ಮಾಡ್ಕೊಂಡು ಮಾಡ್ತೀವಿ ಡಿರೈವೇಷನ್. ನೋಡಿ ಎಷ್ಟು ಅಂದರೆ ನಿಮ್ಗೆ NCERT ಇರೋ ಕ್ವಶನ್ಸೇ ಕೇಳ್ತಾರೆ, ಆದರೆ ಅದು ಸ್ವಲ್ಪ ಟ್ವಿಸ್ಟ್ ಟರ್ನ್ ಮಾಡಿ ಕೇಳ್ತಾರೆ ಅಷ್ಟೇ. ಸೇಮ್ ಕ್ವಶನ್ ಇದೆ, ಈ ಡಿರೈವೇಷನ್ ಇದೆ, ಬುಕ್ಕಲ್ಲಿ ಹೋಗಿ ಚೆಕ್ ಮಾಡಿ ಬೇಕಾದ್ರೆ NCERT ಯು ಹ್ಯಾವ್ ಸೇಮ್ ಡಿರೈವೇಷನ್. ಯಾವ ಡಿರೈವೇಷನ್ ಮಾಡೋದಂತ, ವಿ ಟ್ರೈ ಟು ಫೈಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ 0 ಇರುತ್ತೆ, ಬಟ್ ಔಟ್ಸೈಡ್ 0 ಇರುತ್ತೆ, ಸೆಂಟ್ರಲ್ ಮಾತ್ರ ಇರುತ್ತೆ.
So you just if you know this concept, it just 10 seconds to answer. ಅಂದ್ರೆ ಏನು ಇಲ್ಲಿ ಕೊಟ್ಟಿಲ್ಲ R1 ಇದು R1 R2 ಇರಬೇಕು. ಸೊ ಅಂದ್ರೆ ನೋಡಿ ಇಲ್ಲಿ R1 see inside R1 it is 0, outside it is 0. It exists only from R1 to R2. This is the only option which satisfies that. ನೋಡಿ ಬರೀ R1 to R2 ಮಾತ್ರ ಎಕ್ಸಿಸ್ಟ್ ಇದೆ. ಬರೀ R1 to R2 ಮಾತ್ರ ಎಕ್ಸಿಸ್ಟ್ ಇದೆ. R1 ಲೆಸ್ ದೆನ್ R1 ಇದ್ರೆ 0 ಇರುತ್ತೆ, ಮೋರ್ ದೆನ್ R2 ಇದ್ರೆ 0 ಇರುತ್ತೆ. ಸೊ ಆಪ್ಷನ್ ಇಸ್ ಬಿ. ಯು ಡೋಂಟ್ ಇವನ್ ಥಿಂಕ್, ಯು ಡೋಂಟ್ ಇವನ್ ವರಿ ವಾಟ್ ಇಸ್ ದಿಸ್, ವಾಟ್ ಇಸ್ ದಿಸ್, ವಾಟ್ ಇಸ್ ದಿಸ್. ತಲೆ ಕೆಡ್ಸ್ಕೋಷ್ಟೇ ಬೇಕಾಗಿಲ್ಲ. ಆನ್ಸರ್ ಬಂದು ಆಪ್ಷನ್ ಬಿ ಇರುತ್ತೆ. ಇಟ್ಸ್ ವೆರಿ ಸಿಂಪಲ್. ಇದು ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಇಷ್ಟೇ, ಮುಗೀತು. ಕಾನ್ಸೆಪ್ಟ್ ಗೊತ್ತಿದ್ರೆ ಇದು ಮುಗೀತು. ಸಿ ಥಿಯರಿ ಕ್ವಶನ್, ದಟ್ಸ್ ದ ಬ್ಯೂಟಿ ಆಫ್ ಥಿಯರಿ. ಇದೆಲ್ಲ ಥಿಯರಿ ಟೈಪ್ ಕ್ವಶನ್ಸ್. ಇನ್ಫ್ಯಾಕ್ಟ್ ಈ ಚಾಪ್ಟರ್ ಇನ್ನೂ ಒಳ್ಳೆ ಥಿಯರಿ ಕ್ವಶನ್ ಬಂದಿದೆ. ಐ ಹ್ಯಾವ್ ಟೇಕನ್ ಆಲ್ ಲೈಕ್ ನ್ಯೂಮರಿಕಲ್ ಟೈಪ್. ಇನ್ಫ್ಯಾಕ್ಟ್ 2021 ತುಂಬಾ ಡೈರೆಕ್ಟ್ ಕ್ವಶನ್ ಬಂದಿದ್ದಾರೆ. Direct and easy question. They've asked something like moving charges, charge it stationary. What is the magnetic field experienced by a stationary charge? I don't remember the question, like something like that. But charge is stationary, it will not produce any magnetic field. If you keep a stationary charge in an external magnetic field, it will not experience any force. Adhe question kelidare. The force it remains in stationary only. And the other question is you must have studied. So I would try to avoid theory questions now. Theory question idikina dead easy questions kuda in KCET. Theory question, but I am trying to take difficult question. I'm trying to show you how to get the answer in just 10 seconds. Even like lot of methods, big methods are in the book. ಈಗ ಫಸ್ಟ್ ಅರ್ಥ ಆಯ್ತಾ ಈ ಕಾನ್ಸೆಪ್ಟ್ ಇಲ್ಲಿ? ಅಂದ್ರೆ R1 to R2 ಬಂದು 0 ಇರಬೇಕು ಆಯ್ತಾ. ಈಗ ನೀವು ಒಂದ್ ವೇಳೆ ಕಾನ್ಸೆಪ್ಟ್ಸ್ ಹೆಂಗೆ 0 into 0 ಅಂದ್ರೆ ಒಂದ್ ವೇಳೆ ನೀವು ಸ್ಟಡಿ ಮಾಡಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಕ್ವಿಕ್ಲಿ ಟೆಲ್ ಯು. ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಮೂವ್ ಆಗ್ತಾರೆ. ಓಕೆ, ಜಸ್ಟ್ ಗೋ. ದೇರ್ ಆರ್ ಸಮ್ ಸ್ಟೂಡೆಂಟ್ಸ್ ಗೊತ್ತಿರುತ್ತೆ ಆಲ್ರೆಡಿ. ಸೊ ಗೊತ್ತಿಲ್ಲ ಅಂದ್ರೆ ಯು ಕ್ಯಾನ್ ಜಸ್ಟ್ ಮೂವ್. ನೀವು ಆಂಪೇರಿಯನ್ ಸರ್ಕ್ಯೂಟ್ ಇಲ್ಲ, ಬಿಕಾಸ್ ದೇರ್ ಇಸ್ ಅ ಪಾಯಿಂಟ್ ಲೈಕ್ ದಿಸ್ ವೇರ್. ಸೊ ಹಿಯರ್ ನೀವು ಒಂದು ಲೂಪ್ ತಗೊಂಡ್ರೆ, ಈಗ ಇಫ್ ಯು ಟೇಕ್ ಎ ಲೂಪ್ ಅಲ್ವಾ. ಸೊ ಇಫ್ ಯು ಟೇಕಿಂಗ್ ಎ ಲೂಪ್, ಆಂಪೇರಿಯನ್ ಲೂಪ್ ಬೇಸಿಕಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನೀವು ಲೂಪ್ ತಗೊಂಡಾಗ ಏನಾಗುತ್ತೆ, ಏನಾಗುತ್ತೆ, ನೀವು ಆಂಪೇರಿಯನ್ ಸರ್ಕ್ಯೂಟ್ ಲಾ ಅಂತಿದೆ ಅಲ್ವಾ. ಒಂದು ಲೂಪ್ ತಗೊಂಡಾಗ ನೋಡಿ ಕಂಡಕ್ಟರ್ಸ್ ಇಲ್ಲಿ ಮಾತ್ರ ಇದೆ. ನೋಡಿ ವೈರ್ ಹಿಂಗ್ ವೈಂಡ್ ಆಗಿದೆ ಅಲ್ವಾ, ವೈರ್ಸ್ ಆರ್ ವೈಂಡೆಡ್ ಲೈಕ್ ದಿಸ್, ಈ ರೀತಿ. ನಾವೀಗ ಇನ್ಸೈಡ್ ಯಾವುದೇ ಒಂದು ಲೂಪ್ ತಗೊಂಡು ಆಂಪೇರಿಯನ್ ಲೂಪ್, ಯಾವುದೇ ಕಂಡಕ್ಟರ್ ಒಳಗಡೆ ಇಲ್ಲ. ದೇರ್ ಇಸ್ ನೋ, ದಟ್ಸ್ ದ ರೀಸನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 0. ಬಟ್ ನೀವು ಕೇಳ್ಬೋದು ಸರ್, ನಾನು ಆಚೆ ತಗೊಂಡ್ರೆ ಒಂದು ಇಫ್ ಐ ಟೇಕ್ ಒಂದು ಲೂಪ್, ಆಂಪೇರಿಯನ್ ಲೂಪ್ ಔಟ್ಸೈಡ್, ಸೊ ದೇರ್ ಇಸ್ ಲಾಟ್ ಆಫ್ ಕಂಡಕ್ಟರ್ಸ್ ಅದೇ. ನೋ, ಬಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಾರ್ ಎವ್ರಿ, ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಒಳಗಡೆ ಇಮ್ಯಾಜಿನ್ ದಟ್ ಇಟ್ ಇಸ್ ಗೋಯಿಂಗ್ ಲೈಕ್ ದಿಸ್. ಅಂದ್ರೆ ಇಲ್ಲಿ ಮೇಲೆ ಬರ್ತಾರೆ ಡಾಟ್, ಇಲ್ಲಿ ಒಳಗಡೆ ಹೋಗ್ತಾರೆ. ಫಾರ್ ಎವ್ರಿ ಕಂಡಕ್ಟರ್ ವಿಚ್ ಕಮ್ಸ್ ಅಪ್ವರ್ಡ್ಸ್, ದೇರ್ ಇಸ್ ಒನ್ ಮೋರ್ ಕಂಡಕ್ಟರ್ ವಿಚ್ ಗೋಸ್ ಇನ್ವರ್ಡ್ಸ್. ಬೋತ್ ವಿಲ್ ಕ್ಯಾನ್ಸಲ್, ದೇರ್ಫೋರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ 0. ಇದು ಡಿರೈವೇಶನ್. ಸೊ ನಿಮ್ಗಿದೆ ಆಲ್ರೆಡಿ. ಐ ಆಮ್ ನಾಟ್ ಗೋಯಿಂಗ್ ಟು ಟೂ ಮಚ್ ಇನ್ ಡೆಪ್ತ್ ಆನ್ ದಟ್. ಅರ್ಥ, ದಟ್ಸ್ ಅ ರೀಸನ್ ವೈ ನಾನು ಇದಕ್ಕೆ ಹೇಳೋದು, ನೀವೇನು ಸ್ಟಡಿ ಮಾಡ್ತೀವಲ್ಲ PUC ಅದನ್ನ ಅರ್ಥ ಮಾಡ್ಕೊಂಡು ಸ್ಟಡಿ ಮಾಡಬೇಕು. ದೆನ್ ಕ್ವಶನ್ಸ್, ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ಸ್ ಆರ್ ವೆರಿ ವೆರಿ ಈಸಿ. ಸೊ ಈ ಫಾರ್ಮುಲಾ ಹೆಂಗ್ ಬಂತು, ನಿಮ್ಗೆ ಆಲ್ರೆಡಿ ಆನ್ಸರ್ ಬಂದಿದೆ. ಬಟ್ ಸರ್ ವಾಟ್ ಅಬೌಟ್ ದಿಸ್ ಫಾರ್ಮುಲಾ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ಟೊರಾಯ್ಡ್ ಇಸ್ ಗಿವನ್, ಫಾರ್ಮುಲಾ ಇಸ್ ಗಿವನ್ ಬೈ μ0 into Ni, ಆಯ್ತಾ. ಸೊ μ0 divided by N ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಬೈ ಯೂನಿಟ್ ಲೆಂತ್. ನಂಬರ್ ಆಫ್ ಟರ್ನ್ಸ್ ಅಂದ್ರೆ ದಟ್ ಇಸ್ ದ ಟೋಟಲ್ ನಂಬರ್ ಆಫ್ ಟರ್ನ್ಸ್. ಇದು ಟೋಟಲ್ ನಂಬರ್ ಆಫ್ ಟರ್ನ್. ನೋಡಿ ಕ್ಯಾಪಿಟಲ್ ಕೊಟ್ಟಿರೋ ಟೋಟಲ್ ನಂಬರ್ ಆಫ್ ಟರ್ನ್ಸ್. ಟೋಟಲ್ ನಂಬರ್ ಆಫ್ ಟರ್ನ್ಸ್ ಡಿವೈಡ್ ಬೈ 2πr, ಆಯ್ತಾ. ಸೊ ಈ ಆರ್ ಬಂದು 2 ರೇಡಿಯಸ್ ಇದೆ, ಅದಕ್ಕೆ ಆವರೇಜ್ ರೇಡಿಯಸ್ ತಗೊಂತೀವಿ. R1 plus R2 ಡಿವೈಡ್ ಬೈ 2 ಅಂತ ತಗೊಂತೀವಿ. ಸೊ 2 ಕ್ಯಾನ್ಸಲ್ ಆಗುತ್ತೆ. ಯು ಹ್ಯಾವ್ N ಡಿವೈಡ್ ಬೈ, ಇನ್ ದ ಪ್ಲೇಸ್ ಆಫ್ N ಯು ಹ್ಯಾವ್ N ಡಿವೈಡ್ ಬೈ pi into R1 plus R2 into I ಅಂತ. ಸೊ ದ ಫಾರ್ಮುಲಾ ಇಸ್ μ0 Ni divided by pi into R1 plus R2. ಅರ್ಥ ಇದೆ ಕ್ಲಿಯರ್ ಆಗಿ? ದಟ್ ಈಸ್ ವೆರಿ ಸಿಂಪಲ್. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಕಾನ್ಸೆಪ್ಟ್ ಗೊತ್ತಿರೋ ಕ್ಯಾನ್ ಆನ್ಸರ್ ದಿಸ್ ಆನ್ಸರ್. ಯು ಕ್ಯಾನ್ ಜಸ್ಟ್ ಸಾಲ್ವ್ ಇಟ್ ಇನ್ 10 seconds. ಈಗ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನೌ a tightly wound long solenoid has n turns per unit length, a radius r and a current I ಇದೆ. solenoid ಅಲ್ಲಿ n turns ಕೊಟ್ಟಿದ್ದಾರೆ, radius r ಕೊಟ್ಟಿದ್ದಾರೆ, ಇನ್ನೊಂದು carries a current of I ಕೊಟ್ಟಿದ್ದಾರೆ. alpha particle having charge q, a particle having charge q and the mass m is projected from a point on the axis on the direction perpendicular to the axis. The maximum speed of the particle for which the particle does not strike the solenoid. So very nice question actually. So ನೋಡೋ ಕ್ವಶನ್ ಕ್ವಶನ್ ನೋಡೋಕೆ ತುಂಬಾ ಏನೋ ಡಿಫಿಕಲ್ಟ್ ಅನ್ಸುತ್ತೆ. ಇನ್ಫ್ಯಾಕ್ಟ್ ನಾನು ಹೇಳಿದಾಗ 2021 ಅಲ್ಲಿ ದ ಕ್ವಶನ್ಸ್ ವೆರ್ ವೆರಿ ಗುಡ್ ಕ್ವಶನ್, ಆಲ್ಮೋಸ್ಟ್ ನೀಟ್ ಲೆವೆಲ್ ಕ್ವಶನ್ಸ್ ಇತ್ತು KCET ಅಲ್ಲಿ. ಓಕೆ, ವೆರಿ ಗುಡ್ ಕ್ವಶನ್ಸ್ ಬಂದಿದೆ. ಓಕೆ, ಈಗ ನೋಡಕ್ಕೆ ಹಿಂಗೆ ಅನ್ಸುತ್ತೆ, ಬಟ್ ಅಗೇನ್ ಇಸ್ ಅ ವೆರಿ ಸಿಂಪಲ್ ಫಾರ್ಮುಲಾ. ಫಸ್ಟ್ ಕ್ವಶನ್ ನೀವು ವಿಡಿಯೋ ಪಾಸ್ ಮಾಡಿ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ನಂತರ ಇಲ್ಲೇನು ಕ್ವಶನ್ ಕೇಳ್ತಾರೆ ಅಂದ್ರೆ, ಒಂದು ಸೊಲನಾಯ್ಡ್ ಇದೆ ಆಯ್ತಾ. ಈ ಸೊಲನಾಯ್ಡ್ ಅಲ್ಲಿ ಸೊಲನಾಯ್ಡ್ ಇದೆ ಅಲ್ವಾ, ಪಾರ್ಟಿಕಲ್ ಆಫ್ ಮಾಸ್ m is projected from a point on the axis in a direction perpendicular to the axis. ಅಂದ್ರೆ ಈ ಸೊಲನಾಯ್ಡ್ ಅಲ್ಲಿ ಒಂದು ನೋಡಿ ಇಲ್ಲೊಂದು ಆಕ್ಸಿಸ್ ಇದೆಯಲ್ವಾ, ಇಲ್ಲಿ ಇದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿ ಒಂದು ಇದನ್ನ ಪ್ರೊಜೆಕ್ಟ್ ಮಾಡ್ತಾ ಇದೆ. ಒಂದು ಪಾರ್ಟಿಕಲ್ ನ ಪ್ರೊಜೆಕ್ಟ್ ಮಾಡ್ತಾ ಇದೆ ಹ್ಯಾವಿಂಗ್ ಚಾರ್ಜ್ ಕ್ಯೂ. ಇದು ಏನ್ ಮಾಡಬೇಕಂದ್ರೆ ಇಟ್ ಶುಡ್ ನಾಟ್ ಸ್ಟ್ರೈಕ್ ದ ಸೊಲನಾಯ್ಡ್. ನಿಮ್ಗೆ ಈ ವ್ಯೂ ನೋಡಿ ಅರ್ಥ ನಿಮ್ಗೆ ಆಗೋದಿಲ್ಲ. ಇಮ್ಯಾಜಿನ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್, ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ಹಿಂಗೆ ಒಳಗಡೆ ನೋಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೀ ಅಂಡ್ ಐ ಆಮ್ ವೇರಿಂಗ್ ಸ್ಪೆಕ್ಸ್ ಆಲ್ಸೋ. ಓಕೆ,
Yeah, I'm seeing like this, or you are seeing, who are watching this video, you are seeing, okay. ನಾನು ಇದನ್ನೀಗ ಇಲ್ಲಿಂದ ನೋಡಿದಾಗ ನಂಗೆ ಏನು ಕಾಣಿಸುತ್ತೆ ಅಂದರೆ, ಈಗ ಲೈಕ್ ದಿಸ್ ಸೊಲಾಡ್ ಹಿಂಗಿರುತ್ತಲ್ವ, ಹಿಂಗೆ ಸೊಲಾಡ್ ಇರುತ್ತೆ ಆಯ್ತಾ. ಈಗ ಏನು ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಸೆಂಟ್ರಿಂದ ಒಂದು ಪಾರ್ಟಿಕಲ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ. ಒನ್ ಮೋರ್ ಥಿಂಗ್, ಈಗ ಸೊಲನಾಯ್ಡ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಾ, ಸೊಲನಾಯ್ಡ್ ಅಲ್ಲಿ ಡ್ಯೂ ಟು ಸೊಲನಾಯ್ಡ್ ವಿ ಹ್ಯಾವ್ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಫಾರ್ಮುಲಾ ಈಸ್ mu naught ni. ನೋಡಿ mu naught n, ನೋಡಿ ಇಲ್ಲಿ ಆಪ್ಷನ್ ಎಲಿಮಿನೇಟ್ ಮಾಡೋಕೆ ಆಗೋದಿಲ್ಲ, ಯು ಕಾಂಟ್ ಎಲಿಮಿನೇಟ್ ಇನ್ ಆಪ್ಷನ್ಸ್, ಬಟ್ ಸ್ಟಿಲ್ ಹಾಫ್ ಕ್ವಶನ್ ಅರ್ಧ ಸಾಲ್ವ್ ಮಾಡ್ತಾ ಇದ್ದಂಗೆ ನಾವು ಆಪ್ಷನ್ ಎಲಿಮಿನೇಟ್ ಮಾಡಬಹುದು. ಐ ಟೆಲ್ ಯು ದಟ್. ಸೊ ಆಪ್ಷನ್ ಈಸಿಯಾಗಿ ಎಲಿಮಿನೇಟ್ ಮಾಡಬಹುದು. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಾ, ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸೊಲನಾಯ್ಡ್ ಇಸ್ ಗಿವನ್ ಬೈ ವಾಟ್, mu naught into ni ನ ಫಾರ್ಮುಲಾ ಗೊತ್ತು. then look at all the formula has mu naught ni, mu naught ni, mu naught ni. You just have to find QR, you just have to find whether 2m or 4m or 8m. ಅಷ್ಟು ಗೊತ್ತಾದ್ರೆ you can easily find the answer. ಈಗ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಸೊ there is a particle is projected here now. ಸೊ ಈ ಪಾರ್ಟಿಕಲ್ ಏನಾಗುತ್ತೆ, ಯೂಶಲಿ ಏನಾಗುತ್ತೆ ಪ್ರೊಜೆಕ್ಟ್ ಮಾಡಿದ್ರೆ, ಇಫ್ ಯು ಪ್ರೊಜೆಕ್ಟಿಂಗ್ ವಿತ್ ವೆಲಾಸಿಟಿ ವಿ, ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತು ಯಾವುದೇ ಪಾರ್ಟಿಕಲ್ ಪ್ರೊಜೆಕ್ಟ್ ಮಾಡಿದ್ರೆ ಅದು ಏನಾಗುತ್ತೆ ಅಂದ್ರೆ ಸರ್ಕ್ಯುಲರ್ ಪಾತ್ ತಗೊಳುತ್ತೆ. ದಿಸ್ ವಿಲ್ ಟೇಕ್ ಎ ಸರ್ಕ್ಯುಲರ್ ಪಾತ್. ಇಲ್ಲಿ ಟ್ರೈ, ವೆಲಾಸಿಟಿ ಜಾಸ್ತಿ ಇದ್ರೆ ಹಿಂಗೆ ಹೋಗಿ ಸ್ಟ್ರೈಕ್ ಮಾಡ್ಬಿಡುತ್ತೆ, ಹಿಂಗೆ ಹೋಗಿ ಸ್ಟ್ರೈಕ್ ಮಾಡುತ್ತೆ. ವೆಲಾಸಿಟಿ ಒಂದು ಪರ್ಟಿಕ್ಯುಲರ್ ವೆಲಾಸಿಟಿ ಇದ್ರೆ ಮಾತ್ರ ಅದು ಹಿಂಗೆ ಅಲ್ಲೆಲ್ಲೂ ಸ್ಟ್ರೈಕ್ ಆಗಿದ್ರೆ ಸರ್ಕಲ್ ಆಗಿ ಮತ್ತೆ ವಾಪಸ್ ಬರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, so you have to project in certain velocity for which it just takes like this and comes back to original position. ಅರ್ಥ ಆಯ್ತಾ? ಅಂದ್ರೆ ಈ ಇದರಲ್ಲಿ ಸೊಲನಾಯ್ಡ್ ಅಲ್ಲಿ ಅದು ಮೇಲೆ ಹೋಗುತ್ತೆ ಒಂದು ಸರ್ಕಲ್. ಸಿ ಆಲ್ರೆಡಿ ವಿ ನೋ ದಟ್ when a charge particle projected perpendicular to the magnetic field, it will take circular path. ಇದು ನಿಮ್ಮ ಫಸ್ಟ್ ಕಾನ್ಸೆಪ್ಟ್. ಈ ಮೂವಿಂಗ್ ಚಾರ್ಜ್ ಮತ್ತು ಮ್ಯಾಗ್ನೆಟಿಸಮ್ ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ಇದರಲ್ಲಿ. ಡಿರೈವೇಶನ್ ಆಗಲಿ ಎಲ್ಲ ತುಂಬಾ ಈಸಿ. ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಸಮ್, ಓ ಐ ಫರ್ಗಾಟ್ ಟೆಲಿಂಗ್ ಯು, ಐ ಹ್ಯಾವ್ ಮೇಡ್ ಎ ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಸಮ್ ಒನ್ ಶಾರ್ಟ್ ವಿಡಿಯೋ. ಫುಲ್ ಎಲ್ಲ ನಾನೇ ಎಕ್ಸ್ಪ್ಲೇನ್ ಮಾಡಿದೆ ಒನ್ ಶಾರ್ಟ್ ಅಲ್ಲಿ. ಸೊ ಪ್ಲೀಸ್ ಗೋ ಅಂಡ್ ಚೆಕ್ ದಟ್ ವಿಡಿಯೋ ಇಫ್ ಯು ಡೋಂಟ್ ನಾಟ್ ವಾಚ್ ದಟ್ ವಿಡಿಯೋ. ಮೂವಿಂಗ್ ಚಾರ್ಜ್ ಮ್ಯಾಗ್ನೆಟಿಸಮ್ ಎಂಟೈರ್ ಚಾಪ್ಟರ್ ಐ ಹ್ಯಾವ್ ಫಿನಿಶ್ ಇಟ್ ಒನ್ ಶಾರ್ಟ್. ಸೊ ನಿಮ್ಮ ಹತ್ರ 2 ಗಂಟೆ ಟೈಮ್ ಇದೆ ಅಂತ ಹೇಳಿದ್ರೆ ಎಲ್ಲ A to Z ಕಾನ್ಸೆಪ್ಟ್ ವಿತ್ ಡಿರೈವೇಷನ್, ನಾನು ಡಿರೈವೇಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಯ್ತಾ. ಸೊ ಅಂದ್ರೆ ಇದು ಸರ್ಕ್ಯುಲರ್ ಟರ್ನ್ ತಗೊಳುತ್ತೆ ಅಂದ್ರೆ ಏನು, ಸೊ ಇಟ್ ಜಾಸ್ತಿ ವೆಲಾಸಿಟಿ ಆತ ಏನಾಗುತ್ತೆ, ಇದು ಹೊಡೆಯುತ್ತೆ ಅಲ್ಲಿಗೆ. ಆಕ್ಚುಲಿ ಇಟ್ ಸ್ಟ್ರೈಕ್ ದ ಸೊಲನಾಯ್ಡ್, ಇಟ್ಸ್ ನಾಟ್ ಸ್ಟ್ರೈಕ್. ವೆರಿ ಸಿಂಪಲ್. ಎಷ್ಟು ಸಿಂಪಲ್ ಕ್ವಶನ್ ಗೊತ್ತಾ. ಇದರ ರೇಡಿಯಸ್ ಎಷ್ಟಿರ್ಬೇಕಪ್ಪ. ಈಗ ಈ ಸ್ಟ್ರೈಕ್ ಮಾಡಬಾರ್ದು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇದ್ರ ಫುಲ್ ರೇಡಿಯಸ್, ಈಗ ಒಂದು ವೇಳೆ ಇದ್ರದ್ದು ರೇಡಿಯಸ್ ನಿಮ್ಗೆ ಫುಲ್ ಸೊಲನಾಯ್ಡ್ ರೇಡಿಯಸ್ r ಅಂತಿದ್ರೆ ಇದ್ರ ರೇಡಿಯಸ್ ಬಂದು r/2 ಇರಬೇಕು. ಸೊ ದ ಪಾರ್ಟಿಕಲ್ ವಿಚ್ ಯು ಪ್ರೊಜೆಕ್ಟಿಂಗ್ that should have a radius r/2. in that case it will not strike the solenoid. ಅರ್ಥ ಆಯ್ತಾ? ಇದು ಒಂದು ಗೊತ್ತಿದ್ರೆ ಮುಗೀತು ಆನ್ಸರ್. ನೋಡಿ ಕ್ವಶನ್ ನೋಡಕ್ಕೆ ಹಂಗೆ ಕಾಣಿಸುತ್ತೆ, ಬಟ್ ಇಷ್ಟು ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಇಟ್ಸ್ ಮೋರ್ ಫುಲ್ ಆಫ್ ಕಾನ್ಸೆಪ್ಷುಯಲ್. ನಮ್ಗೆ ಆಲ್ರೆಡಿ ಒಂದು ಫಾರ್ಮುಲಾ ಗೊತ್ತಿದೆ, r is equal to mv/qb ಅಂತ. ಈ ಡಿರೈವೇಷನ್ ನಾನೇ ಮಾಡಿದ್ದೀನಿ. ಪ್ಲೀಸ್ ಗೋ ಅಂಡ್ ಚೆಕ್ ದಟ್ ಒನ್ ಶಾರ್ಟ್ ವಿಡಿಯೋ. ಓಕೆ, ಇಲ್ಲಿ ಏನಂದ್ರೆ r ಕ್ಲೇಸ್. ಸೊ ವಾಟ್ ಈಸ್ ದ ರೇಡಿಯಸ್ ಅಲ್ಲಿ, ಇದು r/2 ಇರಬೇಕು. ಸೊ ಫಾರ್ ದಟ್ ವಾಟ್ ಈಸ್ ದ ವೆಲಾಸಿಟಿ, mv/qb ಇರುತ್ತೆ. ಸೊ ವೆಲಾಸಿಟಿ ಏನಾಗುತ್ತೆ ನಿಮ್ಗೆ ಬೇಸಿಕಲಿ, ಸೊ ನೋಡಿ ವೆಲಾಸಿಟಿ is equal to qbr/2m. there is only one equation having 2vm. so 2m is this option is B is the correct answer. ನೀವು ಎಷ್ಟು ನೋಡಿ, ಏನಾದರೂ ಫಾರ್ಮುಲಾಸ್ ಇದೆಯಾ? ದಿಸ್ ಫಾರ್ಮುಲಾ ಆಲ್ರೆಡಿ ಯು ಲರ್ನ್ ದಿಸ್ ಆಲ್ರೆಡಿ. ದಿಸ್ ಫಾರ್ಮುಲಾ ಇಟ್ಸ್ ಅ ಫೇಮಸ್ ಫಾರ್ಮುಲಾ. ಸೊ r/2 is equal to mv/qb. in the place of r I putting r/2 qb. so ಇಲ್ಲಿ ಸರ್ ಯಾಕೆ ಇಲ್ಲಿ mu naught ni ಇದೆ ಅಂದ್ರೆ, we know already magnetic field is mu naught ni, right? you just substitute in the place of B as mu naught ni. so the velocity is equal to q into qr times of mu naught ni divided by 2m. that's all the answer is. ಎಷ್ಟು ಸಿಂಪಲ್ ಅಲ್ವಾ? ಅಂದ್ರೆ ಇಲ್ಲಿ ನೋಡಿ ಕಾನ್ಸೆಪ್ಟ್, ಕ್ವಶನ್ ಅಷ್ಟೊಂದು ದೊಡ್ಡ ಲೆಂತಿ ಆಗಿದೆ, ಕ್ವಶನ್ ನೋಡೋದು ತುಂಬಾ ದೊಡ್ಡದಾಗಿರುತ್ತೆ, ಬಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಸ್ಟೂಡೆಂಟ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಕ್ವಶನ್ ಅರ್ಥ ಮಾಡ್ಕೊಂಡು ಯಾವ ರೀತಿ ಅದನ್ನ ಅನಲೈಸ್ ಮಾಡ್ತಾ ಇಲ್ವಾ, ದಟ್ ಪ್ಲೇಸ್ ಅನ್ ಇಂಪಾರ್ಟೆಂಟ್. ದಟ್ಸ್ ದ ರೀಸನ್ ವೈ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್ ಟೆಸ್ಟ್ ಯುವರ್ ಕಾನ್ಸೆಪ್ಷನ್ ಅಂಡರ್ಸ್ಟ್ಯಾಂಡಿಂಗ್. ನೀವು ಎಷ್ಟು ಅರ್ಥ ಇದೆ ಕಾನ್ಸೆಪ್ಟ್ ಟೆಸ್ಟ್ ಮಾಡುತ್ತೆ. ಅರ್ಥ ಕ್ಲಿಯರ್ ಆಗಿ. ಈಗ ಒಂದ್ ವೇಳೆ ನಿಮ್ಗೆ ಫಾರ್ಮುಲಾ ಗೊತ್ತಿಲ್ಲ ಅಂತಲ್ಲ, ಇಫ್ ಯು ಡೋಂಟ್ ನೋ r is equal to mv/qb, you can also do that centripetal force is equal to qb. ಇನ್ನೊಂದು ಫಾರ್ಮುಲಾ ಇದೆ ಅಲ್ವಾ, ಅದೇನೋ ಫಾರ್ಮುಲಾ. you can see the force acting on charge is going nothing but the force experienced by charge is qvb sin theta. ಬಟ್ ಇಲ್ಲಿ ವೆಲಾಸಿಟಿ ಮತ್ತೆ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಇದೆ, ಸೊ sin 90 ಇರುತ್ತೆ. that's nothing but mv². r place ಅಲ್ಲಿ r/2 ಹಾಕಿ. that's it. you can do if it suppose if it doesn't know the formula, see you have to use the centripetal force must be equal to the force experienced by the charge. if ಎಷ್ಟು ಸತಿ ಯೂಸ್ ಮಾಡ್ತೇವೆ ಗೊತ್ತಾ ಇದನ್ನ, Fc is equal to Fb. The necessary centripetal force is provided by the magnetic field, that is QVB, magnetic force. QV. Again, if you equate this also, again you get same 2m r barutte. Illi velocity irutte, you get see. Again you get like velocity is equal to so illi velocity irutte. Idu cancel, illi velocity irutte. Velocity v square illi on v irutte. Again see 2m mele hogutte. So v is equal to qb divided by 2.
Even we got here also V is equal to QB, sorry, R also is there, no? 2m QBR divided by 2m. See, if you know the formula, ನೆನ್ಪಿಟ್ಕೊಳ, ಇದು ವೆರಿ ಇಂಪಾರ್ಟೆಂಟ್ ಒಂದು, ತುಂಬಾ ಕಡೆ ಯೂಸ್ ಮಾಡ್ತೀವಿ. R is equal to mv by q. Please remember this formula. ಅರ್ಥ ಆಯ್ತಾ? ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಈಗ ಪ್ರೋಟಾನ್ ನ್ಯೂಟ್ರಾನ್ ಆಲ್ಫಾ ಪಾರ್ಟಿಕಲ್ ಮತ್ತೆ ತುಂಬಾ ಸತಿ ಈ ಕ್ವಶನ್ ಕೇಳ್ತಾ ಇರ್ತಾರೆ ನೋಡಿ ಎಕ್ಸಾಮ್ ಅಲ್ಲಿ. ಎಷ್ಟೊಂದ್ ಕಡೆ ಈ ಚಾಪ್ಟರ್ ಅಂತಲ್ಲ, ಈವನ್ ಬೇರೆ ಚಾಪ್ಟರ್ಸ್ ಅಲ್ಲಿ ನ್ಯೂಕ್ಲಿಯರ್ ಆಗಿರ್ಲಿ, ಇವನ್ ಯುವರ್ ವಾಟ್ ಇಸ್ ಅದರ್ ಚಾಪ್ಟರ್ ಡಿಯೋ ನೇಚರ್ ಆಗಿರ್ಲಿ, ಎಲ್ಲಾ ಕಡೆ ತುಂಬಾ ಸತಿ ಕೇಳ್ತಾ ಇರ್ತಾರೆ ಈ ಚಾಪ್ಟರ್. ಓಕೆ, ಇಲ್ಲಿ ಏನಾಗುತ್ತೆ, ಪ್ರೋಟಾನ್ ಇದೆಲ್ಲ ಪ್ರೋಟಾನ್, ನ್ಯೂಟ್ರಾನ್ ಅಂಡ್ ಆಲ್ಫಾ ಪಾರ್ಟಿಕಲ್ ಪ್ರಾಜೆಕ್ಟ್. ಇಲ್ಲಿ ಏನ್ ಗೊತ್ತಾ ಡಿಫ್ರೆನ್ಸ್? ಪ್ರೋಟಾನ್ ಅಂದ್ರೆ ಅದ್ರ ಚಾರ್ಜ್ ಬಂದು ಇ ಅಂತಿದ್ರೆ ಅದ್ರ ಮಾಸ್ ಬಂದು ಯು ಅಂತ ಇರುತ್ತೆ. ನ್ಯೂಟ್ರಾನ್ ಬಂದು ಅದ್ರ ಚಾರ್ಜ್ ಸೇಮ್ ಇರುತ್ತೆ ಬಟ್ ಮಾಸ್ ಡಬಲ್ ಇರುತ್ತೆ. ಆಲ್ಫಾ ಪಾರ್ಟಿಕಲ್ ಬಂದು ಚಾರ್ಜ್ ಡಬಲ್ ಇರುತ್ತೆ, ಮಾಸ್ 4 times ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ, ಯಾವುದೇ ಕ್ವಶನ್ ಬಂದ್ರು ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಆರ್ ಪ್ರೊಜೆಕ್ಟೆಡ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಸಮ್ ಕೈನೆಟಿಕ್ ಸೇಮ್ ಕೈನೆಟಿಕ್ ಎನರ್ಜಿ, ದ ರೇಷಿಯೋ ಆಫ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪಾತ್. ಇಲ್ಲಿ ಏನ್ ಗೊತ್ತಾ, ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಯಾವುದೇ ಒಂದು ಚಾರ್ಜ್ ಪಾರ್ಟಿಕಲ್ ನ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಹಾಕಿದ್ರೆ ಅದೊಂದು ಸರ್ಕ್ಯುಲರ್ ರೊಟೇಷನ್ ತಗೊಳುತ್ತೆ. ಅದ್ರ ಯಾವ್ದು ರೇಡಿಯಸ್ ಇಷ್ಟು ಅಂತ ಕೇಳ್ತಾ ಇದಾರೆ ಅಂದ್ರೆ ದೇ ಆರ್ ನಾಟ್ ಆಸ್ಕಿಂಗ್ ಫೈಂಡ್ ದ ರೇಡಿಯಸ್, ದೇ ಆರ್ ಆಸ್ಕಿಂಗ್ ರೇಷಿಯೋ ಆಫ್ ದ ರೇಡಿಯಸಸ್. ವೆರಿ ಸಿಂಪಲ್. ರೇಷಿಯೋ ಕ್ವಶನ್ ಕೇಳಿದ್ರೆ ತುಂಬ ಬೇಜನ್ ಈಸಿಯಾಗಿ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ, ಈಗ ರೇಷಿಯೋ ಕ್ವಶನ್, ವಾಟ್ ಯು ಶುಡ್ ಡೂ ರೇಷಿಯೋ ನಾವು. ಸೊ ಐ ಹ್ಯಾವ್ ಟು ಫೈಂಡ್ ಔಟ್ ನಾವು ಏನ್ ಮಾಡಬೇಕಂದ್ರೆ, ಈಗ ಐ ಹ್ಯಾವ್ ಆಲ್ ದಿಸ್ ಥಿಂಗ್ಸ್, ಐ ನೀಡ್ ಟು ಹ್ಯಾವ್ ರಿಲೇಷನ್. ಜಸ್ಟ್ ನಾವು ಈಗ ಡಿಸ್ಕಸ್ ಮಾಡೋಣ, ಆರ್ ಇಸ್ ಇಕ್ವಲ್ ಟು mv by qb ಅಂತ. ಸೇಮ್ ಫಾರ್ಮುಲಾ, ಆರ್ ಇಸ್ ಇಕ್ವಲ್ ಟು mv by qb ಇರುತ್ತೆ. ಬಟ್ ನಾನೇನ್ ಮಾಡಬೇಕಂದ್ರೆ, ಐ ಹ್ಯಾವ್ ಟು ಸಿ, ಐ ಹ್ಯಾವ್ ಗಿವನ್ ಸೇಮ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಸೇಮ್ ಇದೆ, ಅದರಿಂದ ನಾನೇನ್ ಮಾಡಬೇಕು, ಐ ಹ್ಯಾವ್ ಟು ಇಂಪೋರ್ಟ್ ಕೈನೆಟಿಕ್ ಎನರ್ಜಿ ಇಂಟು ದಿಸ್ ಫಾರ್ಮುಲಾ. ಈ ಫಾರ್ಮುಲಾ ಕೈನೆಟಿಕ್ ಎನರ್ಜಿ ಇಲ್ಲ, ಬಟ್ ನಾವು ಬರೀಬಹುದು. m is nothing but root 2 km. ಇದು ಸಖತ್ ಫೇಮಸ್, mv 2 km. ಈವನ್ ಇನ್ ದ ಮಾಡರ್ನ್ ಫಿಸಿಕ್ಸ್ ಯೂಸ್ ಲಾಟ್ ಆಫ್ ಟೈಮ್ಸ್. ಎಲ್ಲೇ mv ಬಂದು ರೂಟ್ 2 km ಬರ್ಕೊಂತೀವಿ. ಹಿಂಗೆ ಅಂದ್ರೆ ಸರ್ ಇಟ್ಸ್ ವೆರಿ ಸಿಂಪಲ್. ಅಗೇನ್ ಹಾಫ್ mv ಸ್ಕ್ವೇರ್ ಇರುತ್ತೆ ಕೈನೆಟಿಕ್ ಎನರ್ಜಿ, ಇಲ್ಲೊಂದು m ಮಲ್ಟಿಪ್ಲೈ ಮಾಡಿ m ಡಿವೈಡ್ ಮಾಡಿ. ಸೊ ಈಗ ಏನಾಗುತ್ತೆ, ಸೊ m ಸ್ಕ್ವೇರ್ v ಸ್ಕ್ವೇರ್ ಬಂದು 2mk ಆಗುತ್ತೆ. ಸೊ 2mk, mv ಬಂದು ರೂಟ್ 2mk. ಇದು ವೆರಿ ಸಿಂಪಲ್, ಎಲ್ಲಾ ಕಡೆ ಬರ್ತದೆ. ಇಟ್ಸ್ ನಾಟ್ ಓನ್ಲಿ ಹಿಯರ್, ಇಟ್ ಇಸ್ ರೂಟ್ 2 km ಡಿವೈಡ್ ಬೈ kb ಅಂತ, qb ಸಾರಿ. ಇದು ನಿಮ್ಗೆ ಗೊತ್ತಿದ್ರೆ ಮುಗಿದು. ಇಫ್ ಯು ಜಸ್ಟ್ ನೋ ದಿಸ್, the question you can't eliminate that easily here actually, but what you can do is, this is option C. Okay, so you can clearly see the radius is proportional to root m by q. ನೋಡಿ, ಈಗ ಅಂಡರ್ ಸಿ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿ ಬಿ ಸೇಮ್ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಂಡ್ ಬಿ ಸೇಮ್ ಇರುತ್ತೆ, ಮತ್ತೆ ನಿಮ್ಗೆ ಬಿ ಸೇಮ್ ಇರುತ್ತೆ. ವಾಟ್ ಎವರ್ ದ ಕೈನೆಟಿಕ್ ಎನರ್ಜಿ, ಸೇಮ್ ಕೈನೆಟಿಕ್ ಎನರ್ಜಿ. ವೈ ಐ ಕನ್ವರ್ಟ್ ಇಟ್, ಬಿಕಾಸ್ ಈ ಕೈನೆಟಿಕ್ ಎನರ್ಜಿ ಸೇಮ್. ಒಂದ್ ವೇಳೆ ಕೈನೆಟಿಕ್ ಎನರ್ಜಿ ಡಿಫ್ರೆಂಟ್ ಆಗಿದ್ರೆ ಅಗೇನ್ ಆನ್ಸರ್ ವಿಲ್ ಬಿ ಡಿಫ್ರೆಂಟ್. ಸೊ ಕೈನೆಟಿಕ್ ಎನರ್ಜಿ ಡಿಫ್ರೆಂಟ್ ಆಗಿದೆ, ಸೊ ಕೆ ಸೇಮ್ ಇರುತ್ತೆ, 2 is a constant, b is a constant, so radius is proportional to root m by q. ಇಷ್ಟು ಗೊತ್ತಾದ್ರೆ ಎಷ್ಟು ಈಸಿ ನೋಡಿ. ಆಕ್ಚುಲಿ ಫಸ್ಟ್ ಪ್ರೋಟಾನ್ ರೂಟ್ m ಅಂದ್ರೆ ಏನು, 1, u ಅಂದ್ರೆ 1, ಜಸ್ಟ್ ರಿಮೆಂಬರ್ ಲೈಕ್ 1u. ಸೊ ರೂಟ್ 1u ಅಲ್ಲ, 1 ರೂಟ್ 1 ಅಂದ್ರೆ 1, q ಬಂದು 1, ಅಂಡ್ ನ್ಯೂಟ್ರಾನ್ ಬಂದು ರೂಟ್ 2 by 1, ಅದ್ರಲ್ಲಿ ಚಾರ್ಜ್ 1 ಇರುತ್ತೆ. ಆಲ್ಫಾ ಪಾರ್ಟಿಕಲ್ ಬಂದು ರೂಟ್ 4 by 2 ಇರುತ್ತೆ, ಬಟ್ ರೂಟ್ 4 is 2 ಎರಡು ಕ್ಯಾನ್ಸಲ್ ಆಗುತ್ತೆ, 1 ಆಗುತ್ತೆ. 1 ರೂಟ್ 2 1. ಆನ್ಸರ್ ಇಸ್ 1 ರೂಟ್ 2 1. ಎಷ್ಟು ಈಸಿ ಅಲ್ವಾ ಇದು? ಅಂದ್ರೆ ನಿಮ್ಗೊಂದ್ ವೇಳೆ ಈ ಫಾರ್ಮುಲಾ ಗೊತ್ತಿದ್ರೆ, ಇಫ್ ಯು ಜಸ್ಟ್ ನೋ ದಿಸ್ ಫಾರ್ಮುಲಾ, ಇಟ್ಸ್ ನಾಟ್ ಎ ಬಿಗ್ ಫಾರ್ಮುಲಾ. R is equal to mv by qb we use everywhere, and we use mv is root 2 km in every modern physics formula. ಇಷ್ಟು ಗೊತ್ತಿದ್ರೆ R is proportional to root m by q ಅಷ್ಟೇ. ನೀವು ಇದನ್ನೇ, ಐ ಥಿಂಕ್ ಇಫ್ ಯು ರೆಫರ್ ಎನಿ ಆಫ್ ದ ಬುಕ್ಸ್ ನೋ, ಅಂಡ್ ಇದನ್ನು ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಆಕ್ಚುಲಿ. They will compare kinetic energies, half m1 v1 square, half m2 v2 square. So kinetic energy same ಇದ್ಕೊಂಡು ನಂತರ they will try to find relation for v1 v2 v3. ಆ v1 v2 v3 ನ ಈ ಫಾರ್ಮುಲಾ ಕಂಪೇರ್, ಈ v1 v2 v3 ಹಾಕ್ಬಿಟ್ಟು ಅದಕ್ಕೆ m1 m2 m3 q1 q2 q3 ಅಂತ ಹಾಕಿ ನಂತರ ಕ್ಯಾನ್ಸಲ್ ಮಾಡಿ. ಇಟ್ಸ್ a very very lengthy process. That's the reason why I always tell, please, so try doing your own methods. It's very easy. R is equal, ಪ್ರತಿಯೊಂದು ಕ್ವಶನ್ಗೂ ಡಿಫ್ರೆಂಟ್ ಮೆಥಡ್ಸ್ ಇದೆ. ಅರ್ಥ ಇದೆ ಕ್ಲಿಯರ್ ಆಗಿ? ಇಟ್ಸ್ ವೆರಿ ಸಿಂಪಲ್. ಆರ್ ಇಸ್ ರೂಟ್ ಪ್ರಪೋರ್ಷನಲ್ ಟು ರೂಟ್ m by q ಆಗಿರುತ್ತೆ. ಯಾವುದೇ ರೇಷಿಯೋ ಕ್ವಶನ್ಸ್ ಬಂದ್ರೂ ನಿಮ್ಗೆ ಏನಾಗುತ್ತೆ, ಯಾವುದೋ ಒಂದು ಫಾರ್ಮುಲಾ ಇದ್ರೆ ಆ ಫಾರ್ಮುಲಾದಲ್ಲಿ ಕೆಲವೊಂದು ಕಾನ್ಸ್ಟೆಂಟ್ಸ್ ಇರುತ್ತೆ, ಕೆಲವೊಂದು ವೇರಿಯೇಬಲ್ಸ್ ಇರುತ್ತೆ. ಇಲ್ಲಿ ಏನು ವೇರಿಯೇಬಲ್ಸು, ಪ್ರೋಟಾನು ನ್ಯೂಟ್ರಾನ್ ಆಲ್ಫಾ ಪಾರ್ಟಿಕಲ್ ಏನೇನು ವೇರಿ ಆಗ್ತಾ ಇದೆ, ಅದ್ರ ಚಾರ್ಜ್ ಮತ್ತೆ ಮಾಸ್ ವೇರಿ ಆಗ್ತಾ ಇದೆ. ಸೊ ಅದರದ್ದು ರೇಷಿಯೋ ತಗೊಬೇಕು ನೀವು. ಅಂಡ್ ದೇ ಆಲ್ಸೋ ಗಿವನ್ ಸೇಮ್ ಕೈನೆಟಿಕ್ ಎನರ್ಜಿ. ದಟ್ಸ್ ದ ರೀಸನ್ ವೈ ವಿ ಕೆಪ್ಟ್ ಕೈನೆಟಿಕ್ ಎನರ್ಜಿ ಸೇಮ್. ಸೊ ವಿ ಕನ್ವರ್ಟೆಡ್ ಅ ಗಿವನ್ ಫಾರ್ಮುಲಾ ಟು ಸಮ್ ವಾಟ್ ಫಾರ್ಮುಲಾ ವಿ ವಾಂಟ್, which has what is given in the question, the kinetic energy. ಅರ್ಥ ಆಯ್ತಾ? ಈ ರೀತಿ ಅರ್ಥ ಮಾಡ್ಕೊಂಡು ಮಾಡಿ ಮಕ್ಕಳೇ, ಇಟ್ಸ್ ವೆರಿ ಈಸಿ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ಸೈಕ್ಲೋಟ್ರಾನ್ ಹ್ಯಾಸ್ ಯೂಸ್ ಟು ಆಕ್ಸಲರೇಟ್ ದ ಪ್ರೋಟಾನ್. ನಾನು ಅಗೇನ್ ನೀ ಫಸ್ಟ್ ವಿಡಿಯೋ ಪಾಸ್ ಮಾಡಿ, ನಾನು ಬೇಕು ಅಂತಾನೆ ಈ ಕ್ವಶನ್ ತಗೊಂಡೆ. ಎಂತಕ್ಕೆ ಅಂತ ಹೇಳಿದ್ರೆ,
ನೀವು ಮಾಡಬೇಕು ಅಂತ ವಿಡಿಯೋ ಪಾಸ್ ಮಾಡಿ ಯು ಟ್ರೈ ಟು ಡೂ ಬೈ ಯುವರ್ ಸೆಲ್ಫ್. ಆ್ಯಂಡ್ ಆಲ್ಸೋ ಮಕ್ಕಳೇ ನಿಮ್ಮ KCET ಪ್ರಿಪೇರ್ ಆಗ್ತಾ ಇದ್ರೆ ಇಫ್ ಯು ಆರ್ ರಿಯಲಿ ಲುಕಿಂಗ್ ಇನ್ ಎನಿ ಆಫ್ ದ ಕೋರ್ಸಸ್, ನಮ್ಮ KCET ನಾನೇ ಎಲ್ಲ ಫಿಸಿಕ್ಸ್ ಟೀಚ್ ಮಾಡಿದ್ದೀನಿ, ಮೇಡಮ್ ಕೆಮಿಸ್ಟ್ರಿ ಟೀಚ್ ಮಾಡಿದ್ದೇನೆ, ಮ್ಯಾಥ್ಸ್. ಆ್ಯಂಡ್ ಗುಡ್ ಥಿಂಗ್ ಇಸ್ ಐ ಆಮ್ ಆಲ್ಸೋ ಟೀಚಿಂಗ್ ಮ್ಯಾಥಮೆಟಿಕ್ಸ್. ಮ್ಯಾಥ್ಸ್ ಫಿಸಿಕ್ಸ್ ಎರಡು ನಾನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಫ್ ಯು ಆಲ್ಸೋ ಇಂಟ್ರೆಸ್ಟ್ ಯು ಕ್ಯಾನ್ ಆಲ್ಸೋ ಲುಕ್ ಇನ್ ಎನಿ ಆಫ್ ದ ಕೋರ್ಸಸ್ ಫ್ರಮ್ ಸಿಂಪ್ಲಿಫೈಡ್ ಮಿಂಡ್ಸ್ ಆಪ್. ಓಕೆ, ಸಿಂಪ್ಲಿಫೈಡ್ ಮಿಂಡ್ಸ್ ಆ್ಯಪಲ್ಲಿ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಸಿ ದ ಕೋರ್ಸಸ್. ಓಕೆ, ಆಯ್ತಾ? ಈಗ ಡಿಡ್ ಯು ಗೆಟ್ ದ ಆನ್ಸರ್ ಫಾರ್ ದಿಸ್? ಸೊ ಆ್ಯಂಡ್ ಐ ವಾಂಟ್ ಆನ್ಸರ್ ಅಟ್ಲೀಸ್ಟ್ 10 seconds ಒಳಗೆ ಬಂದಿರಬೇಕು. ಅಗೇನ್ ವೆರಿ ಸಿಂಪಲ್, ವಾಟ್ ಈಸ್ ದ ಕ್ವಶನ್ ಯು ಆಸ್ಕಿಂಗ್? ಕೈನೆಟಿಕ್ ಎನರ್ಜಿ ಫಾರ್ಮುಲಾ ಏನಪ್ಪ? ಸೊ ಕೈನೆಟಿಕ್ ಎನರ್ಜಿ ಆಫ್ ದ ಇದು ಸೈಕ್ಲೋಟ್ರಾನ್ ಯಾವುದೇ ವಾಟ್ ಇಸ್ ದ ಎನರ್ಜಿ ಆಫ್ ಕೈನೆಟಿಕ್ ಎನರ್ಜಿ? KE of cyclotron already formula. I think it is Q² B² R² by 2m. ಈ ಫಾರ್ಮುಲಾ ಗೊತ್ತಿರಬೇಕು. ಈ ಫಾರ್ಮುಲಾ ಗೊತ್ತಿದ್ರೆ it is just a second. So kinetic energy is basically proportional to Q². ಏನು ಚೇಂಜಸ್ ಆಗ್ತದೆ ಇಲ್ಲಿ? Q and ಮತ್ತೆ m. ಯಾವುದೇ ಕ್ವಶನ್ ಅಲ್ಲಿ Q ಮತ್ತೆ m ಬಂದ್ರೆ, ಯಾವುದೇ ಕ್ವಶನ್ ಅಲ್ಲಿ ಆಲ್ಫಾ ಪ್ರೋಟಾನ್, ನ್ಯೂಟ್ರಾನ್ ಮತ್ತೆ ಆಲ್ಫಾ ಪಾರ್ಟಿಕಲ್ ಬಂದ್ರೆ ಎಲ್ಲ ಇದೇ ಮೆಥಡ್ ನೋಡಿ. ಪ್ರೀವಿಯಸ್ ಅಷ್ಟೇ, ಅಲ್ಲೂ ಕೂಡ ನಾನು Q ಮತ್ತೆ m ತಗೊಂಡಿದ್ದೀನಿ, ಇಲ್ಲೂ ಕೂಡ ಮತ್ತೆ Q ಮತ್ತೆ m ತಗೊಂಡಿದ್ದೀನಿ. ಬಟ್ ಇಲ್ಲಿ ಫಾರ್ಮುಲಾ ಡಿಫ್ರೆಂಟ್ ಆಗಿದೆ, ಇಲ್ಲಿ ಫಾರ್ಮುಲಾ ಡಿಫ್ರೆಂಟ್ ಆಗಿದೆ. ಆಯ್ತಾ? ಈ ರೀತಿ Q² by m ಬಂದಾಗ ನೋಡಿ ಪ್ರಪೋರ್ಷನಲ್ ಟು Q² ಅಂದ್ರೆ ಏನಪ್ಪ? ಇದ್ರದ್ದು ಆಲ್ಫಾ ಪಾರ್ಟಿಕಲ್ 1 1 ಮುಗೀತು. ಇದ್ರದ್ದು 2 1 ಅಂದ್ರೆ ಚಾರ್ಜ್ 1 ಮಾಸ್ ಡಬಲ್. ಇದು ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ನ್ಯೂಟ್ರಾನ್? ನ್ಯೂಟ್ರಾನ್ ವಿಲ್ ಹ್ಯಾವ್ ಬೇಸಿಕಲಿ ಮಾಸ್ 2, charge is basically Q² by m. One minute. What is the charge for this alpha particle? Okay, 1² divided by 2. And what is the particle, alpha particle? Kinetic energy Q² m, Q² B² R² by m. Just a minute. Kinetic energy formula is there. So kinetic energy half mv². So V is equal to R is equal to mv by qb, and you have V is qb R by m. So obviously V square and Q² B² R² by 2m. Correct it actually. So kinetic energy proportional to Q² by m. So alpha particle ತಗೊಂಡ್ರೆ 1:1 ಬರುತ್ತೆ. So Q² is 1² by 1 ಬರುತ್ತೆ. And ನ್ಯೂಟ್ರಾನ್ ತಗೊಂಡಾಗ Q. So ನ್ಯೂಟ್ರಾನ್ ಬೇಸಿಕಲಿ ಏನಾಗುತ್ತೆ? ಮಾಸ್ 2 ಇರುತ್ತೆ, ಬಟ್ ಚಾರ್ಜ್ 1 ಇರುತ್ತೆ. ಸೊ 1/2 ಬರುತ್ತೆ. ಸೊ ನೀವು ಅದೇ ರೀತಿ ನೀವು ಇದು ತಗೊಂಡ್ರೆ, ಏನಿಲ್ಲ ಆಲ್ಫಾ ಪಾರ್ಟಿಕಲ್ ತಗೊಂಡ್ರೆ Q² by m ಅಲ್ವಾ? ಸೊ Q² ಅಂದ್ರೆ ಚಾರ್ಜ್, ಆಲ್ಫಾ ಪಾರ್ಟಿಕಲ್ ಚಾರ್ಜ್ 2² ಇರುತ್ತೆ, by 4 ಇರುತ್ತೆ. ಸೊ 1 ಬರುತ್ತೆ. ಸೊ ಕ್ಲಿಯರ್ಲಿ ಯಾವುದು ಮಿನಿಮಮ್ ಅಂತ ಕೇಳ್ತಾ ಇದ್ದಾರೆ. ಸೊ ಮಿನಿಮಮ್ C is getting 1/2, that is ನ್ಯೂಟ್ರಾನ್. If not getting, I'll just tell you. Okay, see, it's very simple up. I think the K of proton is nothing but proportional to Q² by m. Q ಅಂದ್ರೆ ಏನಿಲ್ಲ, Q ಅನ್ನೋದು 1² divided by 1. So because alpha proton mass 1 ಇರುತ್ತೆ, ಚಾರ್ಜ್ 1 ಇರುತ್ತೆ. ಜಸ್ಟ್ ಐ ಟೋಲ್ಡ್ ಯು, ಚಾರ್ಜ್ 1 ಮಾಸ್ 1. ಆಯ್ತಾ? ಇದು 1 2 ಅಂದ್ರೆ ಚಾರ್ಜ್ ಸೇಮ್ ಇರುತ್ತೆ, ಬಟ್ ಮಾಸ್ ಡಬಲ್ ಇರುತ್ತೆ. ನ್ಯೂಟ್ರಾನ್ ಆಲ್ಫಾ ಪಾರ್ಟಿಕಲ್ ಚಾರ್ಜ್ ಡಬಲ್ ಇರುತ್ತೆ, ಮಾಸ್ 4 times ಇರುತ್ತೆ. ಸೊ ಇದನ್ನೇ ಅಪ್ಲೈ ಮಾಡಿದಾಗ ಇಲ್ಲಿ ಬರುತ್ತೆ. ಇನ್ನೊಂದು KP ತಗೊಂಡಾಗ Q² ಅಂದ್ರೆ Q² ಚಾರ್ಜ್ ಏನಾಗುತ್ತೆ ಇಲ್ಲಿ, ನ್ಯೂಟ್ರಾನ್ ಚಾರ್ಜ್ ಬಂದು 1 ಇರುತ್ತಲ್ಲ. ಸೊ 1² divided by ಮಾಸ್ ಬಂದು ಡಬಲ್ ಇರುತ್ತೆ, ನಿಮ್ಗೆ 1/2 ಅಂತ ಬರುತ್ತೆ. ಇನ್ನೊಂದು ದಿಸ್ ಇಸ್ ನಥಿಂಗ್ ಬಟ್ ಯುವರ್ ನ್ಯೂಟ್ರಾನ್. ಅಂಡ್ ಆಲ್ಫಾ ಪಾರ್ಟಿಕಲ್ ಏನಾಗುತ್ತೆ, ನಿಮಗೆ ಚಾರ್ಜ್ ಬಂದು 2² ಇರುತ್ತೆ, ಮಾಸ್ ಬಂದು ನಿಮಗೆ 4 ಇರುತ್ತೆ. 2² 4 ಕ್ಯಾನ್ಸಲ್ ಆಗುತ್ತೆ, 1 ಬರುತ್ತೆ. ಸೊ ಮಿನಿಮಮ್ ನೋಡಿ, ಇದು 1:half ಬರುತ್ತೆ, ಇದು ಮತ್ತೆ 1 ಬರುತ್ತೆ. ಸೊ ಇದರದ್ದು ಕೈನೆಟಿಕ್ ಎನರ್ಜಿ ಕಡಿಮೆ ಇರುತ್ತೆ, ಅಂದ್ರೆ ಹಾಫ್ ದ ವ್ಯಾಲ್ಯೂ. ನೀವು ಫಾರ್ಮುಲಾ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡ್ಬೋದು. ಸಿನ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ದಟ್ ಇಫ್ ಯು ಜಸ್ಟ್ ಪುಟ್ ದಟ್ ಸೇಮ್ ವ್ಯಾಲ್ಯೂಸ್ like 1 and 2 in this case, you will get a half. No, this is a multiplying factor half. ಇದನ್ನ ಅರ್ಥ ಮಾಡ್ಕೊಳ್ಳಿ ಆಕ್ಚುಲಿ. ಸೊ ಅದರಿಂದ ಕೈನೆಟಿಕ್ ಎನರ್ಜಿ ಕಡಿಮೆ ಆದರೂ ನ್ಯೂಟ್ರಾನ್ ಅಲ್ಲಿ, ಮಿನಿಮಮ್ ಕೈನೆಟಿಕ್ ಎನರ್ಜಿ ಇಸ್ ಗೇನ್ ಬೈ ದ ನ್ಯೂಟ್ರಾನ್. ಬಿಕಾಸ್ ನೋಡಿ, ಅದರದ್ದು ನಿಮ್ಗೆ ಅನ್ಸ್ಬೋದು ಆಲ್ಫಾ ಪಾರ್ಟಿಕಲ್ ಅಂದ್ರೆ ಮಾಸ್ ಜಾಸ್ತಿ ಇದೆ ಅಲ್ವಾ, ಚಾರ್ಜ್ 2 ಇದೆ. ಬಟ್ ಇಫ್ ಯು ಹ್ಯಾವ್ ಟು ಟೇಕ್ ದ ರೇಷಿಯೋ ಆಫ್ ದಟ್ Q² by m ಫಾರ್ ದ ಕೈನೆಟಿಕ್ ಎನರ್ಜಿ. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ರೇಷಿಯೋ ತಗೊಂಡಾಗ Q² by m, Q ಬಂದು ನಿಮಗೆ 2 ಇರುತ್ತೆ, ಯಾವ್ದು ಹೇಳಿ, ಆಲ್ಫಾ ಪಾರ್ಟಿಕಲ್ದು 2² divided by 4. So 4 cancel out, you will get 1. Even that looks like you will get alpha particle more, but it's again 1 1 1/2. ಅರ್ಥ ಇದೆ ಕ್ಲಿಯರ್? ಈ ರೀತಿ ಕ್ವಶನ್ ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಾ? And that's all my students, I think. Yeah, and also if you're interested in any KCET courses, please look into SimplifiedMinds app and save the next videos. ಪ್ರತಿಯೊಂದು ಕ್ವಶನ್ ಅಲ್ಲಿ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್, ಕ್ವಶನ್ಸ್ ಆರ್ ನಾಟ್ ಇಂಪಾರ್ಟೆಂಟ್, and the approach you are going for every question, that is very very important. Okay, please follow that, and ಎಲ್ಲ ಕ್ವಶನ್ಸ್ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಬೋದು. And see you in the next videos. Bye bye, take care.